ನಮಸ್ಕಾರ ವೀಕ್ಷಕರೇ, ಇವತ್ತಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಬರೋಣ. ಬೊಜ್ಜು ಅಥವಾ ಒಬೆಸಿಟಿ ಆಧುನಿಕ ಜೀವನ ಶೈಲಿಯ ನೇರ ಅಡ್ಡ ಪರಿಣಾಮ ಎಂದು ಬಿಡಿಸಿ ಹೇಳಬೇಕಿಲ್ಲ. ಆದರೆ ಇದರಿಂದ ದೇಹದ ಮೇಲಾಗುವ ಅಡ್ಡ ಪರಿಣಾಮಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಕೆಲವೊಮ್ಮೆ ಮಾರಣಾಂತಿಕವಾಗಬಲ್ಲ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬೇಕೆಂದರೆ ಈ ಬೊಜ್ಜನ್ನು ಶಾಶ್ವತವಾಗಿ ಹೋಗಲಾಡಿಸಬೇಕು. ಇದಕ್ಕೆ ನಾನಾ ದಾರಿಗಳಿದ್ದು ಜನರು ಅದನ್ನೆಲ್ಲ ತಮ್ಮ ಮೇಲೆ ಪ್ರಯೋಗಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ಕೆಲವರಿಗೆ ಪರಿಹಾರ ಸಿಕ್ಕಬಹುದು ಅಥವಾ ಸಿಗದೇ ಹೋಗಿರಬಹುದು. ಅದಕ್ಕೆ ಕಾರಣ ಅವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನಗಳು ಎಂದರೆ ತಪ್ಪಾಗಲಾರದು. ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಮುಂದುವರೆದಿರುವ ಈ ಸಮಯದಲ್ಲಿ ಆಧುನಿಕ ಚಿಕಿತ್ಸೆಗಳಿಂದ ಬೊಜ್ಜನ್ನ ದೂರ ಮಾಡಬಹುದಾಗಿದೆ. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಇರುವ ಕರ್ಲ್ಸ್ ಅಂಡ್ ಕರ್ವ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ನಲ್ಲಿ ನಿರ್ದೇಶಕರು ಮತ್ತು ಪ್ಲಾಸ್ಟಿಕ್ ಅಂಡ್ ಕಾಸ್ಮೆಟಿಕ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗಿರೀಶ್ ಎಸಿ ಅವರು ಲೈಪೋಸಕ್ಷನ್ ಎನ್ನುವ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಸಮಸ್ಯೆಗೆ ಇರುವ ಪರಿಹಾರೋಪಾಯಗಳನ್ನು ಮತ್ತು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಇಚ್ಛಿಸುವವರು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು. ನಮಸ್ಕಾರ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವಾಗ ನಾವು ನೋಡಿದ ಹಾಗೇನೆ ಇವಾಗ ಸಾಕಷ್ಟು ಇವಾಗ ಬೊಜ್ಜುತನದ ಬಗ್ಗೆನೇ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಅನೇಕ ರೀತಿಯಲ್ಲಿ ಲೈಪೋಸೆಕ್ಷನ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಅದಕ್ಕೂ ಪ್ರಮುಖವಾಗಿ ಇವಾಗ ನಾವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ, ಇವಾಗ ಬೊಜ್ಜುತನ ಅಂತ ಹೇಳುವಂಥದ್ದು ಅದನ್ನ ಯಾವ ರೀತಿಯಲ್ಲಿ ಅದನ್ನ ಸೂಕ್ತವಾಗಿ ಅರ್ಥ ಮಾಡ್ಕೋಬಹುದು. ಬೊಜ್ಜುತನ ಅಂತ ಹೇಳಿದ್ರೆ ಏನು, ಅದನ್ನು ವೈಜ್ಞಾನಿಕವಾಗಿ ಹೇಗೆ ವಿಮರ್ಶೆ ಮಾಡ್ಬೋದು, ಇದ್ರ ಬಗ್ಗೆನೇ ಸ್ವಲ್ಪ ಮಟ್ಟಿಗೆ ಮಾಹಿತಿ ಪಡ್ಕೊಳ್ತಾ ಇರ್ತೀನಿ. ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ಅಂದರೆ ಲೈಕ್ ಮೊದಲನೇದಾಗಿ ನಾವು ಫ್ಯಾಟ್ ಬಗ್ಗೆ ಅಂದರೆ ಬೇಸಿಕ್ಸ್ ಆಫ್ ಅದೇ ಕೆಲವು ಫ್ಯಾಟ್ ಬಗ್ಗೆ ಮತ್ತು ಒಬೆಸಿಟಿ ಬಗ್ಗೆ ನಾವು ಅಸೆಸ್ ಮಾಡ್ತಾ ಹೋದಾಗ ಈ ಕೊಬ್ಬು ಅನ್ನೋದು ಎರಡು ಥರ ಕೊಬ್ಬಿನಾಂಶ ಇರುತ್ತೆ. ಒಂದು ಇಂಟರ್ನಲ್ ಫ್ಯಾಟು ಮತ್ತು ಎಕ್ಸ್ಟರ್ನಲ್ ಫ್ಯಾಟ್ ಅಂತ ಹೇಳ್ತೀವಿ. ಇಂಟರ್ನಲ್ ಫ್ಯಾಟ್ ಅಂತ ಹೇಳಿದ್ರೆ ಲೈಕ್ ಅಂದರೆ ಇದು ಇಂಟ್ರಾ ಅಬ್ಡಾಮಿನಲ್ ಅಂದರೆ ಹೊಟ್ಟೆ ಭಾಗದ ಒಳಭಾಗದಲ್ಲಿರ್ತಕ್ಕಂಥ ಕರುಳುಗಳ ಮಧ್ಯೆ ಒಂದು ಕೊಬ್ಬಿನಾಂಶ ಶೇಖರಣೆ ಆಗಿರ್ತಕ್ಕಂಥದ್ದು ಅದು ಇಂಟರ್ನಲ್ ಫ್ಯಾಟು. ಮತ್ತೆ ಬ್ಲಡ್ ವೆಸಲ್ಸ್ ಅಲ್ಲಿ ಟೈಮ್ಸ್ ಅದು ಫ್ಯಾಟ್ ಅಕ್ಯುಮಿಲೇಷನ್ ಇರುತ್ತೆ, ಕೊಲೆಸ್ಟ್ರಾಲ್ ಇವೆಲ್ಲ. ಸೊ ಅದಕ್ಕೆ ನಾವು ಇಂಟರ್ನಲ್ ಫ್ಯಾಟ್ ಅಂತ ಹೇಳ್ತೀವಿ. ಇನ್ನೊಂದು ಅಂದ್ರೆ ನಾವು ಇವತ್ತಿನ ವಿಷಯ ನಾವು ಏನು ಮಾತಾಡ್ತಾ ಇದೀವಿ ಅದು ಎಕ್ಸ್ಟರ್ನಲ್ ಫ್ಯಾಟ್ ಬಗ್ಗೆ. ಎಕ್ಸ್ಟರ್ನಲ್ ಫ್ಯಾಟ್ ಅಂತ ಹೇಳಿದ್ರೆ ಈ ಒಂದು ಚರ್ಮದ ಚರ್ಮದ ಕೆಳಭಾಗದಲ್ಲಿ ಅಂದ್ರೆ ಒಳಭಾಗದಲ್ಲಿ ಒಂದು ತೆಳು ಪದರದಲ್ಲಿ ಈ ಕೊಬ್ಬಿನಾಂಶ ಶೇಖರಣೆ ಆಗಿರುತ್ತೆ. ಅದು ನಮಗೆ ನಾರ್ಮಲ್ ಬಾಡಿ ಕಾಂಟೂರ್ ಅಥವಾ ಸ್ಕಿನ್ಗೆ ಒಂದು ಸ್ಮೂತ್ನೆಸ್ನ ಕೊಡಲಿಕ್ಕೆ ಅದು ಕಾರಣವಾಗಿರುತ್ತೆ. ಹಾಗೆ ಅದು ವೇರಿಯೇಷನ್ ಇರುತ್ತೆ. ಕೆಲವು ಭಾಗಗಳಲ್ಲಿ ಅದು ಮೇ ಬಿ ಬಟಕ್ಸ್ ಅಲ್ಲಿ, ಥೈಸ್ ಅಲ್ಲಿ, ಅಬ್ಡಮನ್ ಅಲ್ಲಿ, ಅದೇ ರೀತಿ ಬ್ರೆಸ್ಟ್ ಅಥವಾ ಇಂಥ ರೀಜನ್ಗಳಲ್ಲಿ ಆ ಒಂದು ಲೇಯರ್ ಅಲ್ಲಿ ಕೆಲವು ವೇರಿಯೇಷನ್ಸ್ ಇರ್ತದೆ. ಸೊ ಆ ಪ್ರಕಾರವಾಗಿ ನಮ್ಮ ಬಾಡಿ ಕಾಂಟೂರಿಂಗ್ ಇರ್ತದೆ. ಸೊ ಆ ಬಾಡಿ ಕಾಂಟೂರಿಂಗ್ಗೆ ನೆಸೆಸಿಟಿ ಇರುತ್ತೆ ಅಥವಾ ಸ್ಮೂತ್ನೆಸ್ಗೆ ನೆಸೆಸಿಟಿ ಇರುತ್ತೆ. ಅದೇ ಕೊಬ್ಬಿನಾಂಶ ಅಂದ್ರೆ ನಾನು ಚರ್ಮದ ಕೆಳಭಾಗದಲ್ಲಿ ಏನಿದೆ ಅದೇ ಕೊಬ್ಬಿನಾಂಶ ಕಡಿಮೆ ಆದರೂ ಸಹ ಅಂತ ಇದು ಸರಿ ಕಾಣಿಸೋದಿಲ್ಲ. ಅಂದ್ರೆ ಬೋನಿ ಫೀಲಿಂಗ್ ಅಂತ ಹೇಳ್ತೀವಿ, ಬೋನಿ ತರ ಕಾಣಿಸ್ತಾ ಇದಾರೆ ಅಥವಾ ಸ್ಕೆಲಿಟನ್ ತರ ಕಾಣಿಸ್ತಾ ಇದಾರೆ ಅಂತ ನಾವು ಹೇಳ್ತಾ ಇರ್ತೀವಿ. ಹೌದು. ಅದೇ ರೀತಿ ಆ ಕೊಬ್ಬಿನಾಂಶ ಜಾಸ್ತಿ ಆದಾಗ ಅದು ಬೊಜ್ಜು ಅಂತ ಹೇಳ್ತೀವಿ. ಸೊ ಎಕ್ಸಸ್ ಎಕ್ಸ್ಟರ್ನಲ್ ಫ್ಯಾಟ್ ಇದಕ್ಕೆ ನಾವು ಒಬೆಸಿಟಿ ಅಂತ ನಾವು ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಅದು ಒಂದು ಬಲ್ಜಸ್ ಆಗುತ್ತೆ. ಸೊ ಆ ಒಂದು ನಾರ್ಮಲ್ ಕಾಂಟೂರ್ಗಿನ್ನ ಜಾಸ್ತಿ ಬಲ್ಜ್ ಆದಾಗ ಅದು ಅಸಹ್ಯ ಕಾಣಿಸುತ್ತೆ ಅಥವಾ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬೋದು. ಸೊ ಅದರಿಂದ ಅನೇಕ ತೊಂದರೆಗಳು, ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಬಟ್ ಈ ಬೊಜ್ಜು ಅನ್ನೋದು ಎಕ್ಸಸ್ ಎಕ್ಸ್ಟರ್ನಲ್ ಫ್ಯಾಟ್ ಅಂತ ಹೇಳ್ಬೋದು. ಓಕೆ. ಬಟ್ ಅದಕ್ಕೆ ಪ್ರಮುಖವಾಗಿ ಇವಾಗ ನಿಮಗೆ ಎಕ್ಸೆಸ್ ಅಂತ ಹೇಳಬೇಕಿದ್ದಾಗ ಕೆಲವರು ಇವಾಗ ಅಗಾಧವಾಗಿ ಬೆಳೆದಿರ್ತಾರೆ, ಅವರಿಗೆ ಸಾಕಷ್ಟು ರೀತಿಯಾದ ಇವಾಗ ನಿಮಗೆ ಕೊಬ್ಬು ಅನ್ನೋದು ಬೇಕಾಗಿರುತ್ತೆ ಅಂತ ತಿಳ್ಕೊಬೋದು. ಇವಾಗ ನೀವು ಅತಿ ಅಂತ ಹೇಳುವಂಥದ್ದು, ಹೆಚ್ಚು ಕೊಬ್ಬು ಅಂತ ಹೇಳುವಂಥದ್ದು ಹೇಗೆ ಅದನ್ನ ಸೂಕ್ತವಾಗಿ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಬರೀ ನೋಡೋದಕ್ಕೆ ಮಾತ್ರ ಕಂಡಾಗ ಮಾತ್ರ ಅದು ಹೆಚ್ಚಾಗಿದೆ ಅಂತ ಹೇಳಿ ತಿಳ್ಕೊಬೇಕಾ ಅಥವಾ ಬೇರೆ ಏನಾದರೂ ಮೆಜರ್ ಇರ್ತದೆ ಡಾಕ್ಟ್ರೆ? ಅದಕ್ಕೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರದಲ್ಲಿ ಡಿಪಾಸಿಷನ್ ಏನಿರುತ್ತೆ ಇಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಅಂತ ಹೇಳಿದೆ. ಅದರದ್ದು ಏನು ಪ್ರಾಮುಖ್ಯತೆ ಅಂದರೆ ಇದರಿಂದ ಯಾವುದೇ ಒಂದು ಫಂಕ್ಷನ್ ಅಂತ ಏನು ಇರೋದಿಲ್ಲ. ಸೊ ಇದರಿಂದ ಒಂದು ಮೆಟಬಾಲಿಕಲಿ ನಮಗೆ ಇಂಪ್ರೂವ್ ಆಗುತ್ತೆ, ಫಿಸಿಯೋಲಾಜಿಕಲಿ ಅದು ರಿಕ್ವೈರ್ಡ್ ಇರುತ್ತೆ ಅನ್ನೋದು ಯಾವುದೇ ಒಂದು ಫಂಕ್ಷನ್ ಇರೋದಿಲ್ಲ. ಬಟ್ ಅದೇನಾಗಿರುತ್ತೆ, ಒಂದು ತೆಳು ಲೇಯರ್, ಕುಷನ್ ಲೇಯರ್ ಥರ ಇರುತ್ತೆ.
ಅದು ಒಂದು ಅಂದವನ್ನು ಹೆಚ್ಚು ಮಾಡುತ್ತೆ. ಅದೇ ಒಂದು ಮತ್ತೆ ಒಂದು ಸ್ಕಿನ್ಗೆ ಒಂದು ಲೇಯರ್ ಅಂದರೆ ಚೆನ್ನಾಗಿ ಕಾಣಿಸ್ಲಿಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಅದು ಸ್ಮೂತ್ನೆಸ್ಗೆ. ಓಕೆ, ಬಟ್ ಸೊ ಇದು ಲೈಕ್ ಅವರಿಗೆ ಅದು ಪರ್ಸನಲ್ ಫೀಲಿಂಗ್ ಅಂತ ಹೇಳ್ಬೋದು. ಒಂದು ಪರ್ಸನಲ್ ಫೀಲಿಂಗ್ ಅಂತ ಹೇಳಿದ್ರೆ ಆ ಭಾಗದಲ್ಲಿ ನಾರ್ಮಲ್ಗಿನ ಅವ್ರಿಗೆ ಗೊತ್ತಾಗುತ್ತೆ. ಎನಿಬಡಿ ವಿಲ್ ಕಮ್ ಟು ನೋ ಅಂದರೆ ಯಾವುದೇ ಒಂದು ಇವಾಗ ಒಂದು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಯೂಶಲಿ ಫ್ಲಾಟ್ ಆಗಿರ್ಬೇಕಾಗಿರುತ್ತೆ, ಅಲ್ಲಿ ಜಾಸ್ತಿ ಇರುತ್ತೆ. ಲವ್ ಹ್ಯಾಂಡಲ್ಸ್ ಅಂತೀವಿ ಅಥವಾ ಹಿಪ್ಸ್ ಅಂತ ಏನು ಹೇಳ್ತೀವಿ, ಸೈಡ್ ಭಾಗದಲ್ಲಿ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆಗಿರುತ್ತೆ. ಸೊ ಅದು ಅವ್ರಿಗೆ ಆ ಬಲ್ಜ್ ಕಾಣಿಸ್ತಾ ಇರುತ್ತೆ. ನಾರ್ಮಲ್ ಕಾಂಟೂರ್ ಏನಿರ್ತದೆ ಆ ನಾರ್ಮಲ್ ಕಾಂಟೂರ್ಗೆ ಡಿವಿಯೇಷನ್ ಆಗಿ ಹೆಚ್ಚಿನ ಒಂದು ಡೆಪಾಸಿಷನ್ ಬಲ್ಜ್ ಆಗಿರುತ್ತೆ. ಸೊ ಆ ಎನಿ ಎಕ್ಸಸ್, ಕೆಲವರಿಗೆ ಸ್ಮಾಲ್ ಎಕ್ಸಸ್ ಇರ್ಬೋದು, ಸ್ವಲ್ಪ ಎಕ್ಸಸ್, ಅಥವಾ ಕೆಲವರಿಗೆ ಮೀಡಿಯಂ ಎಕ್ಸಸ್ ಇರ್ಬೋದು, ಕೆಲವರಿಗೆ ಸಿವಿಯರ್ ಆಗಿರಬಹುದು. ಸೊ ಇದನ್ನ ವೇರಿಯೇಷನ್ಸ್ ಇರಬಹುದು, ಬಟ್ ಬೊಜ್ಜು ಅಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ಅದ್ರ ಮತ್ತೆ ಕ್ಯಾಟಗರೀಸ್ ಬರುತ್ತೆ ಅಕಾರ್ಡಿಂಗ್ ಟು ದ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದು. ಬಟ್ ಇಲ್ಲಿ ಹೆಚ್ಚಿನ ಕೊಬ್ಬಿನಾಂಶದ್ದು ಅದು ಸುಮಾರು ಅದು ತೊಂದರೆಗಳಿರುತ್ತೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಮೀನಿಂಗ್ಫುಲ್ ಆಗಿರುತ್ತೆ. ಸೊ ನಾವು ಈ ಕೊಬ್ಬಿನ ಅದೇ ಇದು ಐ ಮೀನ್ ಬೊಜ್ಜುತನಕ್ಕೆ ನಾವು ಕಾರಣಗಳನ್ನು ನಾವು ನೋಡ್ತಾ ಹೋದಾಗ, ಇದು ಏನಕ್ಕೆ ಈ ತರ ಬೊಜ್ಜುತನ ಆಗುತ್ತೆ ಅಂತ ನಾವು ನೋಡಿದಾಗ ಹೋದಾಗ ಕೆಲವು ಕಾರಣಗಳನ್ನು ನಾವು ನೋಡಿದಾಗ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಇದು ಹೆರಿಡಿಟರಿ ಅಂತ ಹೇಳ್ಬೋದು. ಇಲ್ಲಿ ಹೆರಿಡಿಟರಿ ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ಅನುವಂಶೀಯತೆ ಅಂದ್ರೆ ಅವರ ತಂದೆಯವರ ಕಡೆ, ತಾಯಿ ಅಥವಾ ತಾಯಿಯವರ ಸಂಬಂಧಿಕರು ಅವರ ಕಡೆ, ಸೊ ಎಲ್ಲೋ ಒಂದು ಕಡೆ ಇದು ಜೀನ್ಸ್ ಅನ್ನೋದು ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಅವ್ರಿಗೆ ಏನಾಗಿರುತ್ತೆ ಅವಾಗ ಒಂದು ಚಿಕ್ಕವರಿಂದನೇ ಆ ಒಬೆಸಿಟಿ ಅನ್ನೋದು ಬಂದಿರುತ್ತೆ, ಅಥವಾ ಯಾವುದೇ ವಯಸ್ಸಿನಲ್ಲಿ ಅದನ್ನ ಎಕ್ಸ್ಪ್ರೆಸ್ ಆಗ್ಬೋದು. ಅನುವಂಶೀಯತೆ ಅಂದ್ರೆ ಚಿಕ್ಕ ಮಕ್ಕಳಿಂದನೇ ಅದು ಇರಬೇಕು ಅಂತಲ್ಲ, ಬಟ್ ಆ ಟೈಮಿಂದನೇ ಇರಬಹುದು ಅದು, ಅಥವಾ ಒಂದು 18-20 ವರ್ಷ ಆಗಿದ ಮೇಲೆ ಅದು ಬರಬಹುದು, ಅಥವಾ ಕೆಲವರಿಗೆ ಲೇಡೀಸ್ಗೆ ಅದು ಪ್ರೆಗ್ನೆನ್ಸಿಸ್ ಆದ್ಮೇಲೆ ಬರ್ಬೋದು, 40s ಆದ್ಮೇಲೆ ಬರ್ಬೋದು. ಸೊ ಇದು ಕಾಸ್ ಏನಿರುತ್ತೆ, ಮೇನ್ ಕಾಸ್ ಜೆನೆಟಿಕ್ ಇರುತ್ತೆ, ಯಾವುದೇ ಏಜ್ ಗ್ರೂಪಲ್ಲಿ ಎಕ್ಸ್ಪ್ರೆಸ್ ಆಗ್ಬೋದು. ಅದೇ ರೀತಿ ಇನ್ನೂ ಕೆಲವು ಕಾರಣಗಳನ್ನ ನಾವು ನೋಡಿದಾಗ ಆಯಿಲ್ ಅಥವಾ ಜಂಕ್ ಫುಡ್ಸ್ಗಳು, ನಾನ್ ವೆಜ್ ಅಥವಾ ಆಲ್ಕೋಹಾಲು, ಇದು ಅಂದ್ರೆ ನಾರ್ಮಲ್ ಒಂದು ಇದಕ್ಕೆ ನೆಸೆಸಿಟಿ ಇರ್ತದೆ, ನಾರ್ಮಲ್ ಒಕೇಶನ್ ತಗೋಬಹುದಾಗಿರುತ್ತೆ. ಬಟ್ ಅದೇ ಎಕ್ಸೆಸ್ ಆದಾಗ ಇದು ಎಕ್ಸೆಸ್ ಕ್ಯಾಲೋರೀಸ್ ಆಗಿ ಕನ್ವರ್ಟ್ ಆಗಿ ಆ ಎಕ್ಸೆಸ್ ಕ್ಯಾಲೋರೀಸ್ ಎಲ್ಲ ಅದು ಫ್ಯಾಟ್ಗೆ ಡೆಪಾಸಿಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಎಕ್ಸೆಸ್ ಅದು ಸೇವನೆ ಸಹ ಸರಿ ಇರೋದಿಲ್ಲ. ಸೊ ಅದೇ ರೀತಿ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಕೂತಲ್ಲೇ ಎಲ್ಲ ಕೆಲಸ ಮಾಡೋದು. ಸೊ ಅದು ಹಾಗಾಗಿ ಏನಾಗುತ್ತೆ, ಆಕ್ಟಿವಿಟೀಸ್ ಇಲ್ಲದೆ ಇದ್ದಾಗ ಸೊ ಆ ರೀತಿ ಒಂದು ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ನಾವು ಅದು ಯಾವಾಗ್ಲೂ ಕೂತಲ್ಲೇ ಕೂತಾಗ ಜಾಸ್ತಿ ಆಕ್ಟಿವಿಟೀಸ್ ಇಲ್ಲದೆ ಇದ್ದಾಗ ಇದು ಕ್ಯಾಲೋರೀಸ್ ಬರ್ನ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಎಕ್ಸೆಸ್ ಕ್ಯಾಲೋರೀಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇನ್ನ ಅದೇ ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಅಂತ ಹೇಳ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೆಲವು ಈ ರೀತಿ ಒಂದು ಪ್ರಾಬ್ಲಮ್ಸ್ ಆಗುತ್ತೆ. ಅದೇ ರೀತಿ ಕೆಲವು ಹಾರ್ಮೋನಲ್ ಚೇಂಜಸ್ ಮತ್ತೆ PCOD, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಏನ್ ಹೇಳ್ತೀವಿ, ಈ ಒಂದು ಕಾರಣಗಳಿಂದ ಬರುತ್ತೆ. ಇಲ್ಲಿ ನಾವು ಒಂದು ಬಹಳ ಮುಖ್ಯವಾದ ಒಂದು ಅದೇ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಜನರು ಏನ್ ತಿಳ್ಕೊತಾರೆ ಅಂದ್ರೆ ಇದು ಒಂದು ಬೊಜ್ಜುತನ ಬಂದಿದೆ ಅಂತ ಹೇಳಿದ್ರೆ ಆ ಕೊಬ್ಬಿನ ಏನು ಕೋಶಗಳಿದೆ ಅಥವಾ ಫ್ಯಾಟ್ ಸೆಲ್ಸ್ ಅಂತ ಏನಿದೆ ಅದು ಜಾಸ್ತಿ ನಂಬರ್ ಆಗಿರುತ್ತೆ ಅಂತ. ಹೌದು, ಇಲ್ಲಿ ಅದು ಫ್ಯಾಟ್ ಸೆಲ್ಸ್ ನಂಬರು ರಿಮೇನ್ಸ್ ಕಾನ್ಸ್ಟೆಂಟ್ ಥ್ರೂಔಟ್ ಲೈಫ್, ಅಂದ್ರೆ ಅದೇ ತರ ಇರುತ್ತೆ, ಸೇಮ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1000 ಸೆಲ್ಸ್ ಇದೆ ಅಂದ್ರೆ ಒಬ್ಬರಿಗೆ ಅದು ಲೈಫ್ ಟೈಮ್ 1000 ಸೆಲ್ಸೇ ಇರುತ್ತೆ. ಆದ್ರೆ ಇಲ್ಲಿ ಫ್ಯಾಟ್ ಸೆಲ್ಸ್ ಎಕ್ಸ್ಪಾಂಡ್ ಆಗ್ಬೋದು ಬಿಕಾಸ್ ಆಫ್ ಅದೇ ಯಾವುದೇ ಒಂದು ರೀಸನ್ಸ್ ಇರ್ಬೋದು, ಹೆರಿಡಿಟರಿ ರೀಸನ್ಸ್ ಇರ್ಬೋದು, ಅಥವಾ ಅದೇ ಹೆಚ್ಚಿಗೆ ನಾವು ಅದೇ ಆಲ್ಕೋಹಾಲು ಅಥವಾ ನಾನ್ ವೆಜ್ಜು, ಅದು ಹೆಚ್ಚಿನ ಆಹಾರ ಸೇವನೆ ಅಂತ ಹೇಳ್ಬೋದು, ಅಥವಾ ಎಣ್ಣೆ ಪದಾರ್ಥಗಳು, ಅಥವಾ ಅದು ಚಟುವಟಿಕೆಗಳಲ್ಲಿ ಭಾಗವಹಿಸದಿರೋದು, ಯಾವುದೇ ಒಂದು ಕಾರಣ, ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಇಲ್ಲಿ ಕಾರಣಗಳು ಏನೇ ಇರಬಹುದು. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ, ಈ ಸೆಲ್ಸ್ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಹೇಗೆ ಕಡಿಮೆ ಮಾಡಬಹುದು ಅನ್ನೋ ನಾವು ಯೋಚನೆಯನ್ನು ನಾವು ನೋಡಿದಾಗ ಅಥವಾ ಪರಿಹಾರ ರೂಪದಲ್ಲಿ ಯೋಚನೆ ಮಾಡಿದಾಗ, ಸೊ ಮೊದಲನೇದಾಗಿ ನಾವು ಅದೇ ಒಂದು ಸಮತೋಲನ ಆಹಾರ ಸೇವನೆ ಮಾಡೋದ್ರಿಂದ ಒಂದು ಅದನ್ನ ನಾವು ಕಡಿಮೆ ಮಾಡ್ಕೋಬಹುದು. ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಥವಾ ಎಕ್ಸಸೈಸು, ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದ ಆ ಕ್ಯಾಲೋರೀಸ್ ಬರ್ನ್ ಆಗೋದ್ರಿಂದ ಫ್ಯಾಟ್ ಸೆಲ್ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಬಟ್ ಅದು ಎಲ್ರಿಗೂ ಅದು ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಶ್ರಿಂಕ್ ಆಗದೆ ಇರ್ಬೋದು ಫಾರ್ ಸೆವರಲ್ ರೀಸನ್ಸ್. ಒಂದು ಅವರು ಏನು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಆ ಒಂದು ಒಬೆಸಿಟಿಗೆ ಅದು ಒಂಥರ ಅದು ಸರಿದೂಗಿಸ್ಲಿಕ್ಕೆ ಆಗದೆ ಇರಬಹುದು, ಅಥವಾ ಸರಿಯಾದ ಸಮಯ ಅದು ವ್ಯಯ ಮಾಡಲಿಕ್ಕೆ ಆಗದೆ ಇರಬಹುದು. ಸೊ ಅಂಥ ಸಂದರ್ಭಗಳಲ್ಲಿ ಈ ಲೈಪೋಸೆಕ್ಷನ್ ಮಾಡಿಸೋದ್ರಿಂದ ಆ ಫ್ಯಾಟ್ ಸೆಲ್ಸ್ ನ ಪರ್ಮನೆಂಟ್ ಆಗಿ ತೆಗಿತೇವೆ. ಸೊ ಒಂದು ರೀಜನ್ ಇಂದ, ಫಾರ್ ಎಕ್ಸಾಂಪಲ್ ಅಬ್ಡಮನ್ ಅಲ್ಲಿ ಒಂದು 500 ಸೆಲ್ಸ್ ಇದೆ ಅಂದ್ರೆ ನಾವು ಲೈಪೋಸೆಕ್ಷನ್ ಮೂಲಕ ಒಂದು 450 90% ತೆಗಿತೀವಿ. ಅದೇ ರೀತಿ ಇನ್ನಿತರೆ ಭಾಗಗಳಲ್ಲೂ ಅದು ಸ್ಟೋರ್ ಆಗಿದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಬಟಕ್ಸ್ ಅಲ್ಲಿ
ಅಥವಾ ಥೈಸ್ ಅಲ್ಲಿ. ಸೊ ಅದ್ರಲ್ಲಿ ಒಂದು 300 ಸೆಲ್ಸ್ ಇದ್ರೆ ನಾವು 250 ಸೆಲ್ಸ್ ನಾವು ಅದನ್ನ ಲೈಪೋಸಕ್ಷನ್ ತೆಗಿಯೋದ್ರಿಂದ ಸೊ ಅಲ್ಲಿ ಅವರಿಗೆ ಅದು ರಿಸಲ್ಟ್ಸ್ ಪರ್ಮನೆಂಟ್ ಆಗಿ ಬರ್ತದೆ. ಸೊ ಇಲ್ಲಿ ಫ್ಯಾಟ್ ಸೆಲ್ಸ್ ಅಲ್ಟಿಮೇಟ್ಲಿ ಅವರ ಏಮ್ ಇರೋದು ನಾವು ಫ್ಯಾಟ್ ಸೆಲ್ಸ್ ನಾವು ಡಿಲೀಟ್ ಮಾಡೋದ್ರಿಂದ ಅಥವಾ ಟಾರ್ಗೆಟ್ ಸೆಲ್ ಏನಿದೆ ಅದನ್ನು ಡಿಲೀಟ್ ಮಾಡೋದ್ರಿಂದ ರಿಸಲ್ಟ್ಸ್ ಪರ್ಮನೆಂಟ್ ಆಗಿ ನಾವು ನೋಡಬಹುದು. ಓಕೆ, ಬಟ್ ಇವಾಗ ಈ ಲೈಪೋಸೆಕ್ಷನ್ ಅಂತ ಹೇಳಿದ್ರೆ ಇವಾಗ ಅದು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಡಾಕ್ಟರ್? ಅದನ್ನ ಇವಾಗ ಇದನ್ನ ಸರ್ಜರಿ ಅಂತ ಹೇಳಿ ತಿಳ್ಕೊಬೇಕಾಗ್ತದ, ಪ್ರೊಸೀಜರ್ ಅಂತ ಹೇಳುವಂಥದ್ದು ಏನದು? ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಇದು ಲೈಪೋಸಕ್ಷನ್ ಅನ್ನೋದು ಒಂದು ಸರ್ಜರಿ ವಿಧಾನ, ಒಂದು ವೈಜ್ಞಾನಿಕ ಆಧುನಿಕ ಒಂದು ಸುರಕ್ಷಿತ ವಿಧಾನ ಅಂತ ಹೇಳಬಹುದು. ಸೊ ವೈಜ್ಞಾನಿಕ ವಿಧಾನ ಇಲ್ಲಿ ನಾವೇನು ಮಾಡ್ತೇವೆ, ಎಕ್ಸೆಸ್ ಫ್ಯಾಟ್ ಸೆಲ್ಸ್ನ ನಾವು ಟಾರ್ಗೆಟ್ ಸೆಲ್ಸ್ ಏನಾಗಿರುತ್ತೆ ಅದನ್ನು ನಾವು ಲೈಪೋಸಕ್ಷನ್ ಮೂಲಕ ನಾವು ಒಂದು ಸಣ್ಣ ಕೊಳವೆಗಳ ಮೂಲಕ ಅಂದರೆ ಒಂದು 4 mm ಅಥವಾ 5 mm ಆ ಒಂದು ಸಣ್ಣ ಕೊಳವೆಗಳ ಮೂಲಕ ಒಂದು ಸ್ಮಾಲ್ ಹೋಲ್ಸ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಅಬ್ಡೋಮನ್ ಅಂದರೆ ಸೈಡ್ಸಲ್ಲಿ ಅಥವಾ ಕೆಳಭಾಗದಲ್ಲಿ ಹಿಪ್ಸ್ ಭಾಗದಲ್ಲಿ ಸಣ್ಣ ಒಂದು 4 mm ಹೋಲ್ಸ್ ಮೂಲಕ ಒಂದು ಟೂಮಿಸೆಂಟ್ ಫ್ಲೂಯಿಡನ್ನು ಇಂಜೆಕ್ಟ್ ಮಾಡಿ ಮತ್ತೆ ಅದನ್ನು ಲೈಪೋಸೆಕ್ಷನ್ ನಾವು ಮಾಡ್ತೇವೆ. ಅಂದರೆ ಫಸ್ಟ್ ನಾವು ಫ್ಯಾಟನ್ನು ಲಿಕ್ವಿಫೈ ಮಾಡಿ ಅಥವಾ ದ್ರವೀಕರಿಸಿ ಅಂತ ಏನು ಹೇಳ್ತೀವಿ. ಅದಾದ ನಂತರ ಆ ಒಂದು ಫ್ಯಾಟನ್ನು ನಾವು ಹೊರ ತೆಗೆಯಲಾಗುತ್ತೆ. ಸೊ ನಾವು ಅದಕ್ಕೆ ಕೆಲವು ಚಿತ್ರಣಗಳ ಮೂಲಕ ನಾವು ನೋಡ್ಬೋದು ಅಂತ ಹೇಳಿದಾಗ, ನಾನು ಆಲ್ರೆಡಿ ಹೇಳಿರೋ ಪ್ರಕಾರದಲ್ಲಿ ಎಕ್ಸೆಸ್ ಫ್ಯಾಟ್ ಏನಿದೆ ಅದು ಸ್ಕಿನ್ ಕೆಳಗೆ ಡಿಪಾಸಿಟ್ ಆಗಿರುತ್ತೆ. ಸೊ ಒಂದು ಈ ಸ್ಮಾಲ್ ಒಂದು ಕ್ಯಾನುಲಾಗಳ ಮೂಲಕ ಆ ಎಕ್ಸೆಸ್ ಫ್ಯಾಟ್ನ ನಾವು ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಅದೇ ಕ್ಯಾನುಲಾಸ್ನ ನಾವು ಅದೇ ಯಾವ್ದು ಯೂಸ್ ಮಾಡ್ತೇವೆ, 4 mm ಮತ್ತು ಚಿಕ್ಕ ಒಂದು ಇನ್ಫಿಲ್ಟ್ರೇಷನ್ ಕೆಲವು ಇನ್ಸ್ಟ್ರೂಮೆಂಟ್ಸ್ ನಾವೇನು ಯೂಸ್ ಮಾಡ್ತೇವೆ ಅದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಇದನ್ನ ಲೈಪೋಸಕ್ಷನ್ ನಾವು ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಣ್ಣ ಒಂದು ಸಣ್ಣ ಕೊಳವೆಗಳ ಇನ್ನು ಹೋಲ್ಸ್ ಮೂಲಕ. ಮತ್ತೆ ದ್ರವೀಕರಿಸಿದ ಫ್ಯಾಟ್ ಹೇಗೆ ಬರುತ್ತೆ ಅನ್ನೋದನ್ನ ನಾವು ಅದೇ ಜಾರ್ನಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ಸೊ ಅದನ್ನ ನಾವು ಹೊರ ತೆಗೆಯಲಾದಾಗ ಅದನ್ನ ಆ ಒಂದು ಏನ್ ಬರುತ್ತೆ ಆ ಫ್ಯಾಟ್ ಅನ್ನ ನಾವು ಅವರಿಗೆ ತೋರಿಸಲಾಗುತ್ತೆ. ಇಲ್ಲಿ ಅವರಿಗೆ ಆನ್ ಟೇಬಲ್ ರಿಸಲ್ಟ್ಸ್ ಇರ್ತದೆ ಅಂತ ಹೇಳಿದ್ರೆ ಅವರಿಗೆ ಏನು ಆಕಾರದಲ್ಲಿ ವ್ಯತ್ಯಾಸ, ಎಕ್ಸಸ್ ಏನಿದೆ ಫ್ಯಾಟ್ ಅದನ್ನ ಏನು ವ್ಯತ್ಯಾಸ ಆಗುತ್ತೆ ಅವ್ರು ಇಮಿಡಿಯೇಟ್ ಆಗಿ ಅವರು ಅದನ್ನ ಕಾಣಬಹುದಾಗಿರುತ್ತೆ. ಸೊ ಅದು ಫೋಟೋಗಳ ಮುಖಾಂತರ ಆಗಿರ್ಬೋದು ಅಥವಾ ಪರ್ಸನಲಿ ಅವರೇ ಒಂದು ಎಕ್ಸಾಮಿನ್ ಮಾಡ್ಕೊಂಡಾಗ ಅದು ಗೊತ್ತಾಗುತ್ತೆ. ಎರಡನೇದು ನಾವು ಎಕ್ಸಸ್ ಏನು ಫ್ಯಾಟ್ ತೆಗೆದಿರ್ತೇವೆ ಅದನ್ನ ತೋರಿಸಲಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅದೊಂಥರ ಕನ್ಫರ್ಮ್ಡ್ ರಿಸಲ್ಟ್ಸ್ ಇರುತ್ತೆ, ಇಮಿಡಿಯೇಟ್ ಕನ್ಫರ್ಮ್ಡ್ ರಿಸಲ್ಟ್ಸ್ ಇರುತ್ತೆ. ಮತ್ತೆ ಹಾಗೆ ಅದು ಲೈಫ್ ಟೈಮ್ ಉಳಿಯುತ್ತೆ, ಇನ್ನೊಂದು ಪರ್ಮನೆಂಟ್ ಆಗಿ ಉಳಿಯುತ್ತೆ. ಸೊ ಇದು ಒಂದು ಸುರಕ್ಷಿತ, ನಾವು ಇದು ಅನಸ್ಥೀಶಿಯಾದಲ್ಲಿ ಮಾಡಲಾಗುತ್ತೆ. ಸೊ ಹಾಗಾಗಿ ಯಾವುದೇ ಪೇನ್ ಇರೋದಿಲ್ಲ. ಅನಸ್ಥೀಶಿಯಾದಲ್ಲಿ ಮಾಡೋದ್ರಿಂದ ಯೂಶಲಿ ಒಂದು ಭಾಗಕ್ಕೆ ನಾವು ಸಾಮಾನ್ಯವಾಗಿ ಒಂದು 3 to 3.5 hours ನಾವು ಸ್ಪೆಂಡ್ ಮಾಡಲಾಗುತ್ತೆ. ಸೊ ಆ ರೀತಿ ನಾವು ಕೆಲವೊಮ್ಮೆ 1 ಅಥವಾ 2 ಭಾಗಗಳನ್ನ ಕಂಬೈನ್ ಮಾಡ್ತೇವೆ. ಕೆಲವೊಮ್ಮೆ ನಾವು ಒಂದೇ ಭಾಗಕ್ಕೆ ಸೀಮಿತವಾಗ್ತೇವೆ. ಯಾಕಂದ್ರೆ ಸಿವಿಯರ್ ಇದ್ದಾಗ ಒಂದೇ ಭಾಗಕ್ಕೆ ಸೀಮಿತವಾಗ್ತೇವೆ, ಮಾಡರೇಟ್ ಇದ್ದಾಗ ಅಥವಾ 1-2 ಭಾಗಗಳನ್ನು ನಾವು ಕಂಬೈನ್ ಮಾಡ್ತೇವೆ. ಇದು ಲೈಪೋಸಕ್ಷನ್ ಪ್ರೊಸೀಜರ್. ಓಕೆ, ಬಟ್ ಇದು ಆಕ್ಚುಲ್ ಆಗಿ ಇವಾಗ ಯಾವ ರೀತಿಯಲ್ಲಿ ಇವಾಗ ಪರಿಹಾರ ಅಂತ ಹೇಳಿ ಲೈಪೋಸೆಕ್ಷನ್ ಅಡ್ವಾಂಟೇಜ್ ಅಂತ ಹೇಳಿ ಸಿಗುತ್ತೆ? ಇವಾಗ ಹಲವಾರು ರೀತಿಯಾದಂಥ ವಿಧಾನಗಳು ಇರ್ಬೋದು. ಸೊ ಇವಾಗ ಬೇರೆ ಯಾವ ರೀತಿಯಾದಂಥ ವಿಧಾನಗಳಿದೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ ಡಾಕ್ಟ್ರೆ. ಅದೇ ನಾವು ಲೈಪೋಸಕ್ಷನ್ ಅನ್ನ ಬೇರೆ ಒಂದು ಮೆಥಡ್ಗೆ ನಾವು ಕಂಪೇರ್ ಮಾಡ್ತಾ ಹೋದಾಗ, ಇವಾಗ ಕೆಲವರು ಅದನ್ನೇ ಉಪವಾಸ ಮಾಡೋದು ಅಂತ ಕೆಲವರು ಮಾಡ್ತಾರೆ. ಅಂದ್ರೆ ಡಯಟ್ ಅನ್ನ ತುಂಬಾನೇ ಕಡಿಮೆ ತಗೊಳ್ಳೋದು, ಕ್ರ್ಯಾಶ್ ಡಯಟ್. ಸೊ ಅಲ್ಲಿ ಅವಾಗ ಏನಾಗುತ್ತೆ, ಒಂದು ಫಿಸಿಯಾಲಜಿ ಆಲ್ಟರ್ ಆಗುತ್ತೆ. ನಮ್ಮ ದೇಹಕ್ಕೆ ಅವಶ್ಯಕವಾದ ಒಂದು ಮಿನರಲ್ಸ್, ವಿಟಮಿನ್ಸು ಸಿಗದೇ ಇದ್ದಾಗ ಅದು ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಅನ್ನೋದು ಆಗುತ್ತೆ. ಸೊ ಅವರಿಗೆ ಮಿನರಲ್ ಡಿಫಿಷಿಯನ್ಸಿ, ವಿಟಮಿನ್ ಡಿಫಿಷಿಯನ್ಸಿ ಅಥವಾ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನಲ್ ಡಿಫಿಷಿಯನ್ಸಿ ಆಗಬಹುದು. ಸೊ ಅದು ಒಂದು ಸರಿಯಾದ ವಿಧಾನ ಆಗಿರೋದಿಲ್ಲ. ಬಟ್ ರಿಸಲ್ಟ್ಸ್ ಅವರು ಒಂದು ಕಾಣ್ತಾರೆ, ಬಟ್ ಅದು ಟೆಂಪ್ರವರಿ ಆಗಿರುತ್ತೆ, ಶ್ರಿಂಕ್ ಆಗಿರುತ್ತೆ ಫ್ಯಾಟ್ಸ್ ಎಲ್ಲ. ಮತ್ತೆ ಅದು ಉಪವಾಸ ಬಿಟ್ಟಾಗ ಮತ್ತೆ ಎಕ್ಸ್ಪಾಂಡ್ ಆಗುತ್ತೆ. ಮತ್ತೆ ಆ ಟೈಮಲ್ಲಿ ಅವ್ರ ನ್ಯೂಟ್ರಿಷನ್ ಡಿಫಿಷಿಯನ್ಸೀಸ್ ಮತ್ತೆ ಸಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಅದು ಒಂದು ಸರಿಯಾದ ವಿಧಾನ ಅಲ್ಲ ಅಂತ ಹೇಳಬಹುದು. ಸೊ ಅದೇ ರೀತಿ ಅದ್ರ ಬದಲಿಗೆ ಅವರು ಸಮತೋಲನ ಆಹಾರ ಸೇವನೆ ಮಾಡೋದು ಸರಿ ಅಂತ ಅಂದ್ರೆ, ಇಲ್ಲಿ ಜಾಸ್ತಿ ಫುಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಕಡಿಮೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವರ ದೇಹಕ್ಕೆ, ಅವರ ಆಕ್ಟಿವಿಟಿಗೆ ತಕ್ಕ ಹಾಗೆ ಅವರ ಒಂದು ಫುಡ್ನ ಅವರು ಅದು ಸಮತೋಲನ ಆಹಾರ ಅಂತ ನಾವೇನು ಹೇಳ್ತೀವಿ ಅದು ತಗೊಳ್ಳೋದು ಅವಶ್ಯಕತೆ ಇರುತ್ತೆ. ಅದೇ ರೀತಿ ನಾವು ಎಕ್ಸಸೈಸ್ ಅಂದ್ರೆ ನಾವು ಮಾಡ್ತಾ ಹೋದಾಗ ಡೆಫಿನೆಟ್ಲಿ ಇದು ಎಕ್ಸಸೈಸ್ ಅನ್ನೋದು ನಮಗೊಂದು ಒಳ್ಳೆ ಎನರ್ಜಿ ಕೊಡುತ್ತೆ. ಅದರಿಂದ ಅದು ಮಾಡೋದು ಒಳ್ಳೆಯ ಅಭ್ಯಾಸ. ಮತ್ತೆ ಫ್ಯಾಟ್ ಸೆಲ್ಸ್ ಸಹ ಸ್ವಲ್ಪ ಮಟ್ಟಿಗೆ ಅದು ಶ್ರಿಂಕ್ ಆಗುತ್ತೆ. ಕೆಲವರಿಗೆ ರೆಗ್ಯುಲರ್ ಆಗಿ ಅದೇ ಎಕ್ಸಸೈಸ್ ಕಂಟಿನ್ಯೂ ಮಾಡೋದ್ರಿಂದ ಆ ರಿಸಲ್ಟ್ಸ್ ಸಿಗಬಹುದು. ಮತ್ತೆ ಅದು ಅವರಿಗೆ ಅದು ಪರಿಹಾರ ರೂಪದಲ್ಲಿ ಸರಿ ಅನ್ಸುತ್ತೆ. ಆದ್ರೆ ಸಮ್ ಟೈಮ್ಸ್ ಅದು ಎಕ್ಸಸೈಸ್ ಕೂಡ ಎಲ್ಲಾ ಫ್ಯಾಟ್ ಬರ್ನ್ ಮಾಡೋಕ್ಕಾಗ್ದಲೆ ಕೆಲವು ಹಾಗೆ ಒಂದು ಡಿಪಾಸಿಟ್ಸ್, ರೆಸಿಡ್ಯೂಯಲ್ ಫ್ಯಾಟ್ ಡಿಪಾಸಿಟ್ಸ್ ರೂಪದಲ್ಲಿ ಹಾಗೆ ಕೆಲವು ಬಜ್ಜು ಉಳಿದಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಲೈಪೋಸೆಕ್ಷನ್ ಅವಶ್ಯಕತೆ ಇರುತ್ತೆ. ಹಾಗೆ
ಈಗ ಇನ್ನಿತರ ಮೆಥಡ್ಗಳಂತ ನಾವು ನೋಡಿದಾಗ ಹ್ಮ್ ಅಂದ್ರೆ ವಿಧಾನಗಳು ಸುಮಾರು ಇರ್ತದೆ. ಹೌದು. ಸೊ ಅಲ್ಲಿ ನಾವು ಒಂದು ನ್ಯಾಚುರೋಪತಿ ಅಂತ ಹೇಳ್ತೀವಿ, ಅದು ಸಹ ಒಂದು ಯಾವುದೋ ಒಂದು ಡಯಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಸಹ ಒಂದು ತೊಂದರೆಗಳಾಗುತ್ತೆ, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸುಮಾರು ನಾನ್ ಸರ್ಜಿಕಲ್ ಮೆಥಡ್ಸ್ ಇರುತ್ತೆ. ಹ್ಮ್ ಅಂದ್ರೆ ಲೈಕ್ ಸುಮಾರು ಅಂದ್ರೆ ಎಕ್ಸಾಂಪಲ್ಗಳಂತ ನಾವು ಹೇಳ್ಬೋದು ಅಂದ್ರೆ ಲೈಕ್ ಕ್ರಯೋಥೆರಪಿ, ಅಲ್ಟ್ರಾಸೋನಿಕ್ ಥೆರಪಿ, ಪ್ರೆಷರ್ ಥೆರಪಿ, ಮಿಸೋಥೆರಪಿ, ಹಾಗೆ ಸುಮಾರು ನಾನ್ ಸರ್ಜಿಕಲ್ ಮೆಥಡ್ಸ್ ಇರ್ತದೆ. ಬಟ್ ಅದರಲ್ಲಿ ಏನಾಗುತ್ತೆ, ಇಲ್ಲಿ ಇದು ಫಿಸಿಯೋಲಾಜಿಕಲ್ ಆಗಿರೋದಿಲ್ಲ, ಒಂದು ಸೈಂಟಿಫಿಕ್ ಆಗಿರೋದಿಲ್ಲ. ಹೌದು. ಸೊ ಹಾಗಾಗಿ ಅಲ್ಲಿ ಒಂದು ನಾವು ಪರಿಹಾರ ರೂಪದಲ್ಲಿ ನೋಡಿದಾಗ ಲೈಪೋಸೆಕ್ಷನ್ ಅಲ್ಲಿ ಒಂದೇ ನಾವು ಇದಿಷ್ಟೆಲ್ಲ ನಾವು ಒಂದು ಪರಿಹಾರನ ನಾವು ಮತ್ತೆ ಪ್ರಾಪರ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟ್ರೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೆ, ಒಂದು ಕರೆ ಇದೆ, ಕರೆ ತಗೋಣ. ಹಲೋ ಹಲೋ, ಹೇಳಿ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಕಮ್ಮಿ ಮಾಡ್ಬಿಡಿ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ಸುಧೀಂದ್ರ ಅಂತ ಮಲೇಶ್ವರದಿಂದ ಕರೆ ಮಾಡ್ತಾ ಇರೋದು. ಹಾ, ಹೇಳಿ. ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಹಾ, ಹೇಳಿ ಹೇಳಿ ಕೇಳಿ. ತಮ್ಮ ಪ್ರಶ್ನೆ ಕೇಳಿ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡ್ಬಿಡಿ. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ. ಹಾ, ಹೇಳಿ. ಹೇಳಿ, ಏನ್ ಪ್ರಶ್ನೆ ಅಂತ. ನನ್ನ ಪ್ರಶ್ನೆ ಏನು ಅಂದ್ರೆ, ಹಾ, ಏನೋ ಹಾಲು ಸೇವನೆ ಮಾಡ್ತೀವಲ್ಲ, ಹಾಲು, ಮಿಲ್ಕ್, ಹೌದು, ಅದರಿಂದ ಫ್ಯಾಟ್ಸ್ ಬರೋ, ಅದ್ರಲ್ಲಿ ಫ್ಯಾಟ್ಸ್ ಇದೆಯಾ ಅಥವಾ ಅದರಿಂದ ಬಲಿತನ ಬರುವಂತ ಒಂದು ಚಾನ್ಸಸ್ ಇದೆಯಾ ಅಂತ ತಿಳ್ಕೊಬೇಕಾಗಿತ್ತು. ಕರೆಕ್ಟ್. ಸೊ ಇಲ್ಲಿ ಒಂದು ಹಾಲಿನಲ್ಲಿ ಎಲ್ಲ ಥರದ್ದು ಒಂದು ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಅಂದರೆ ಒಂದು ಈ ಮಕ್ಕಳಿಗೆ ಎಲ್ಲದರ ಅವಶ್ಯಕತೆ ಇರುತ್ತೆ. ಸೊ ಹಾಗೆ ನಾವು ಬೆಳವಣಿಗೆ ಎಲ್ಲ ಆದಮೇಲೆ ನಮಗೆ ಆ ಹೆಚ್ಚಿನ ಫ್ಯಾಟಿನ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನಾವು ಅದರಲ್ಲಿ ಮತ್ತೆ ನಾವು ಫ್ಯಾಟನ್ನ ಅವ್ರು ಫಿಲ್ಟರ್ ಮಾಡಿ, ಕೆಲವರು ಅದನ್ನು ಸ್ಕಿಮ್ಡ್ ಮಿಲ್ಕ್ ಅಂತ ಅವರು ಅದನ್ನು ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿ ಆ ಫ್ಯಾಟನ್ನು ಸಪ್ರೇಟ್ ಮಾಡ್ತಾರೆ, ಅಥವಾ ಬೆಣ್ಣೆಯನ್ನು ಅದನ್ನು ತೆಗೆಯಲಾಗುತ್ತೆ. ಸೊ ಈ ರೀತಿ ಅದು ಮಾಡಿದಾಗ, ಸೊ ಆ ರೀತಿ ಹಾಲು ಕೆಲವರಿಗೆ ಅದು ಒಂದು ಸೂಕ್ತ ಆಗಿರುತ್ತೆ. ಬಟ್ ಹಾಲಿನಲ್ಲಿ ಕೊಬ್ಬಿನಾಂಶ ಇರ್ತದೆ. ಬಟ್ ಹಾಲು ನೀವು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ತೀರಾ ಅಂದರೆ ಏನು ತೊಂದರೆ ಇರೋದಿಲ್ಲ. ಸೊ ಅದೇ ಒಂದು ಫ್ಯಾಟ್ ಮಿಕ್ಸ್ಡ್ ಅದೇ ಇರ್ತಕ್ಕಂಥ ನಾನ್ ಸ್ಕಿಮ್ಡ್ ಮಿಲ್ಕ್ ನೀವೇನು ಜಾಸ್ತಿ ತಗೊಂಡ್ರೆ, ಅಥವಾ ಸಮ್ಟೈಮ್ಸ್ ನಾವು ಅದಕ್ಕೆ ಕೆಲವು ಅದೇ ಎಮ್ಮೆ ಹಾಲು ಅಂತ ಹೇಳ್ತೀವಿ, ಅದರಲ್ಲೂ ಸಹ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಸೊ ಅದು ಒಂದು ಏನಾಗುತ್ತೆ, ದಟ್ ಈಸ್ ದ ಬೆಸ್ಟ್ ಫಾರ್ ಅದೇ ಒಂದು ಬೆಣ್ಣೆ ತೆಗಿಲಿಕ್ಕೆ ಅಥವಾ ಒಂದು ತುಪ್ಪ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ನಾವು ಯೋಚನೆ ಮಾಡಿ ನಾವು ಹಾಲಿನ ಸೇವನೆ ಮಾಡಬೇಕಾಗಿರುತ್ತೆ. ಮಕ್ಕಳಿಗಾದರೆ ಬೆಳವಣಿಗೆಗೆ ಅವಶ್ಯಕತೆ ಇರುತ್ತೆ, ಅದೇ ದೊಡ್ಡವರಾಗಿದ್ದ ಮೇಲೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೆ ಅನುಗುಣವಾಗಿ ಅದನ್ನು ತಗೊಳ್ಳೋದು ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದು ತಗೋಣ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮ್ದು ಅದೇ ಗೊಜ್ಜಿದೆ ಸರ್ ನಮ್ದು. ಅದು ನಾವು ಅದೇ ಊಟನ ಕಡಿಮೆ ಮಾಡಿದ್ರು ಅದರಿಂದ ನಮ್ದು ಬಾಡಿ ಕರಗೆ ಇಲ್ಲ ಸರ್. ಅದು ಅದೇ ನಿಮ್ದು ಏಜ್ ಎಷ್ಟಿದೆ? ನಮ್ದು ಇವಾಗ 48 ಸರ್. ಓಕೆ, ಅಂದ್ರೆ ಅದೇ ನಿಮ್ಮ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ ಅಂತ ಅನ್ಕೊಳ್ತೀನಿ. ಸರ್ ಪ್ಲಾಟ್ಸ್ ಬಗ್ಗೆ ಚೆಕ್ ಮಾಡ್ತೀವಿ. ಪ್ಲಾಟ್ ಏನಿಲ್ಲ ಅಂತ, ಅದೇ ಪ್ಲಾಟ್ ಅಂಶ ಏನಿಲ್ಲ ಅಂತಾರೆ. ಅಂದ್ರೆ ಹೊಟ್ಟೆ ಭಾಗದಲ್ಲಿ ನಿಮಗೆ ಉಬ್ಬಿದೆ ಅಂತ ನೀವು ಹೇಳ್ತಾ ಇರೋದು? ಹೌದು ಸರ್, ಉಬ್ಬಿದೆ. ಸೊ ಇಲ್ಲಿ ಏನಾಗಿರುತ್ತೆ, ಹೊಟ್ಟೆ ಭಾಗದಲ್ಲಿ ಎಸ್ಪೆಷಲಿ ಇದು ಜೆಂಟ್ಸ್ ಅಲ್ಲಿ, ಪುರುಷರಲ್ಲಿ ಇಲ್ಲಿ ಇಂಟ್ರಾ ಅಬ್ಡಾಮಿನಲ್ ಫ್ಯಾಟ್ ಮತ್ತೆ ಎಕ್ಸ್ಟ್ರಾ ಅಬ್ಡಾಮಿನಲ್ ಫ್ಯಾಟ್ ಅಂತ ಇರ್ತದೆ. ಸೊ ಹೊಟ್ಟೆ ಉಬ್ಬಿದ ಅಂದ ತಕ್ಷಣಕ್ಕೆ ಎಲ್ಲ ಓನ್ಲಿ ಫ್ಯಾಟ್ಗೋಸ್ಕರನೇ ಉಬ್ಬಿರುತ್ತೆ ಅಂತಲ್ಲ, ಅದು ಒಂದು ಮಸಲ್ ವೀಕ್ನೆಸ್ ಇಂದನೂ ಉಬ್ಬಿರಬಹುದು, ಅಥವಾ ಇಂಟ್ರಾ ಅಬ್ಡಾಮಿನಲ್ ಫ್ಯಾಟ್ ಇಂದನೂ ಉಬ್ಬಿರಬಹುದು, ಅಥವಾ ಎಕ್ಸ್ಟ್ರಾ ಅಬ್ಡಾಮಿನಲ್ ಫ್ಯಾಟ್ ಇಂದನೂ ಸಹ ಉಬ್ಬಿರಬಹುದು. ಇಲ್ಲಿ ನಾವು ಅದನ್ನ ಅಸೆಸ್ ಮಾಡಬೇಕು. ಅದನ್ನ ಪಿಂಚ್ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಅವಾಗ ನಮಗೆ ಎಕ್ಸ್ಟರ್ನಲ್ ಫ್ಯಾಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಪರ್ಸೆಂಟೇಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಮಸಲ್ ಟೋನ್ ಟೆಸ್ಟ್ ಮಾಡ್ತೇವೆ, ಅಂದ್ರೆ ಸ್ಟ್ರೇಟ್ ಲೆಗ್ ರೇಸಿಂಗ್ ಟೆಸ್ಟ್ ಮತ್ತೆ ಹೆಡ್ ರೇಸಿಂಗ್ ಟೆಸ್ಟ್ ಅಂತ ಮಾಡ್ತೇವೆ. ಮಸಲ್ ಟೋನ್ ಟೆಸ್ಟ್ ಮಾಡ್ತೇವೆ, ವೀಕ್ ಆಗಿದೆಯಾ ಅಥವಾ ಅದು ಉಬ್ತಾ ಇದೆಯಾ ಅಂತ ಹೇಳಿ. ಇದು ಬೆಂಡ್ ಟೆಸ್ಟ್ ಅಂತ ಮಾಡ್ತೇವೆ. ಬೆಂಡ್ ಮಾಡಿದಾಗ ಅದನ್ನ ನಾವು ಮತ್ತೆ ಏನಾದ್ರು ಹೆಚ್ಚಿಗೆ ಎಕ್ಸ್ಟರ್ನಲ್ ಫ್ಯಾಟ್ ಬರುತ್ತಾ ಅಂತ. ಸೊ ಅದೇ ರೀತಿ ಇಂಟರ್ನಲ್ ಫ್ಯಾಟ್ ಕೂಡ ನಾವು ಅದೇ ರೀತಿ ಅಸೆಸ್ ಮಾಡ್ತೇವೆ. ಸೊ ಆ ರೀತಿ ಅಸೆಸ್ ಮಾಡಿ ಎಕ್ಸ್ಟರ್ನಲ್ ಫ್ಯಾಟ್ ಇದ್ರೆ ನಿಮಗೆ ಎಕ್ಸೆಸ್ ಆಗಿ ಅದ ಲೈಪೋಸೆಕ್ಷನ್ ಮೂಲಕ ಸರಿಪಡಿಸಬಹುದು. ಮಸಲ್ ವೀಕ್ನೆಸ್ ಇದ್ರೆ ಅದನ್ನ ಟೈಟನ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಅಬ್ಡಾಮಿನೋಪ್ಲಾಸ್ಟಿ ಅನ್ನೋದು ಸರ್ಜರಿ ಸೂಕ್ತ ಆಗಿರುತ್ತೆ. ಅದೇ ರೀತಿ ಇಂಟರ್ನಲ್ ಫ್ಯಾಟ್ ಎಕ್ಸೆಸ್ ಇಂಟರ್ನಲ್ ಫ್ಯಾಟ್ ಇದ್ದಾಗ ನಿಮ್ಮ ಎಕ್ಸಸೈಸು ಅಥವಾ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗಿರುತ್ತೆ. ಅಥವಾ ಸಮ್ ಟೈಮ್ಸ್ ಈ 3 ಪ್ರೊಸೀಜರ್ ನಾವು ಮಿಕ್ಸ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನಾವು ನಿಮಗೆ ಪರೀಕ್ಷೆ ಮಾಡಿದಾಗಲೇ
ಅದನ್ನು ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ, ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂಗೆ ಸಲಹೆಗಳೇನು ಅಂತ ನಾವು ಕೊಡ್ಬೋದಾಗಿರುತ್ತೆ. ಓಕೆ, ಸೂಕ್ತವಾಗಿ ಅದನ್ನು ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ, ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ. ಹಲೋ. ಓಕೆ. ಹಲೋ ಸರ್, ನಾನು ಆಕ್ಚುಲಿ 39 ಇಯರ್ಸ್ ಓಲ್ಡ್ ಲೇಡಿ. ಸೊ ನಾನು ಲಾಸ್ಟ್ 17 ಇಯರ್ಸ್ ಇಂದ ತುಂಬಾ ಫ್ಯಾಟ್ ಆಗ್ಬಿಟ್ಟಿದ್ದೀನಿ. ಹೊಟ್ಟೆ ಭಾಗದಲ್ಲಿ ತುಂಬಾ ಫ್ಯಾಟ್ ಇದೆ, ಮತ್ತೆ ಶುಗರ್ ಇದೆ. ಸೊ ನಾನು ಇದು ಮಾಡಿಸ್ಕೊಳ್ಬೋದಾ? ಇಲ್ಲ, ಡೆಫಿನೆಟ್ಲಿ ನೀವು ಅದೇ ಮಾಡಿಸ್ಕೋಬಹುದು. ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ. ಸೊ ಮೊದಲನೇದಾಗಿ ನೀವು ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಪ್ರಾಪರ್ ಕಾಂಟೂರ್ ಸಿಗುತ್ತೆ. ಎಕ್ಸಸ್ ಫ್ಯಾಟ್ ನಾವು ರಿಮೂವ್ ಮಾಡಿದಾಗ ನಿಮಗೊಂದು ಆ ಭಾಗದಲ್ಲಿ ಪ್ರಾಪರ್ ಕಾಂಟೂರ್ ಇರುತ್ತೆ. ಸೊ ಆವಾಗ ನಿಮಗೆ ಪ್ರಾಪರ್ ಕ್ಲಾತ್ಸ್ ಹಾಕ್ಕೊಳ್ಳಿಕ್ಕೆ ಅನುಕೂಲ ಆಗಿರುತ್ತೆ. ಎರಡನೇದು, ನಿಮಗೆ ಶುಗರ್ ಅಂತ ಏನಿದೆ ನಿಮಗೆ, ಅಥವಾ ಡಯಾಬಿಟಿಸ್ ಅಂತ ಏನಿದೆ, ಅದು ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಫ್ಯಾಟ್ ಸೆಲ್ಸು ತಾನು ಬೆಳೀಲಿಕ್ಕೆ ಇನ್ಸುಲಿನನ್ನು ಉಪಯೋಗಿಸ್ಕೊಳ್ಳುತ್ತದು. ಸೊ ಅದು ಇಟ್ಸ್ ಎ ಗ್ರೋತ್ ಹಾರ್ಮೋನ್ ಥರನೂ ಅದು ಇರೋದ್ರಿಂದ ತಾನು ಬೆಳೀಲಿಕ್ಕೆ ಅದು ಉಪಯೋಗಿಸ್ಕೊಳ್ತಾ ಇರುತ್ತೆ. ಆವಾಗ ಬ್ಲಡ್ ಶುಗರ್ ಕಂಟ್ರೋಲಿಗೆ ಆ ಇನ್ಸುಲಿನ್ ಅನ್ನೋದು ಅವೈಲೇಬಲ್ ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಕೂಡ ನಿಮಗೆ ಯಾವಾಗ ಈ ಫ್ಯಾಟ್ ಕಡಿಮೆ ಆಗುತ್ತೋ ಅವಾಗ ಇನ್ಸುಲಿನ್ ಅನ್ನೋದು ಡೈವರ್ಟ್ ಆಗುತ್ತೆ ಬ್ಲಡ್ ಶುಗರ್ ಕಂಟ್ರೋಲಿಗೆ. ಸೊ ಆವಾಗ ಡಯಾಬಿಟಿಸು ಕೂಡ ಕಂಟ್ರೋಲಿಗೆ ಬರುತ್ತೆ. ಹಾಗಾಗಿ ಮಲ್ಟಿಪಲ್ ಬೆನಿಫಿಟ್ಸ್. ಮತ್ತು ಮೂರನೇದು, ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹೀಗೆ ಮಲ್ಟಿಪಲ್ ಬೆನಿಫಿಟ್ಸ್ ಇರೋದ್ರಿಂದ ನೀವು ಲೈಪೋಸೆಕ್ಷನ್ ಮಾಡಿಸ್ಬೋದಾಗಿರುತ್ತೆ. ಓಕೆ, ಅದರ ಮೇಲೆ ಸೂಕ್ತವಾಗಿ ಅದನ್ನೇ ಹೇಳಿ. ಇದರಿಂದ ನಾನು ರೆಸ್ಟ್ ತಗೊಳ್ಬೇಕಾಗತ್ತೆ, ಏನಾದ್ರು ತುಂಬ ರಜೆ ಹಾಕೊಂಡು, ಯಾಕಂದ್ರೆ ನಾವು ಕೆಲಸ ಮಾಡ್ತಾ ಇರೋದು, ರೆಸ್ಟ್ ತಗೊಳ್ಬೇಕಾಗಿರೋದಿನ ಚಾನ್ಸಸ್ ಇರುತ್ತೆ ಇದರಲ್ಲಿ. ನಾವು ಕರೆಕ್ಟ್ ಅದೇ ನೀವು ಒಂದು ಪ್ರೊಸೀಜರ್ ಆಗಿದ ನಂತರ ಒಂದು 2 to 3 ಡೇಸ್ ನಾವು ರೆಸ್ಟನ್ನು ಹೇಳ್ತೇವೆ. ಅದಾಗಿದ ನಂತರ ನಿಮ್ಮ ಕೆಲಸಗಳನ್ನು ನೀವು ಅದನ್ನು ರೆಸ್ಯೂಮ್ ಮಾಡ್ಬೋದು, ಅಂದರೆ ಮತ್ತೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. 2 to 3 ಡೇಸ್ ರೆಸ್ಟ್ ಸಾಕಾಗಿರುತ್ತೆ. ಅದಕ್ಕಿಂತ ಹೆಚ್ಚಿನ ರೆಸ್ಟ್ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದಮ್ಮ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ. ಹಲೋ. ಓಕೆ, ಇನ್ನೊಂದು ಕರೆ ಇದೆ, ತಗೋಣ. ಹಲೋ. ಓಕೆ, ಅದಕ್ಕೆ ಹಲೋ, ತಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಏನಿಲ್ಲ, ಇದು ಬಜ್ಜು ಅನ್ನೋದು ನಮಗೂ ಇದೆ, ಹೊಟ್ಟೆ ತುಂಬಾ ತಪ್ಪಲಾಗಿದೆ. ಸರಿ. ಅಂದ್ರೆ ಫಸ್ಟ್ ಎಲ್ಲ ಇದು ಮಾಮೂಲಿಯಾಗಿ ಡ್ರಿಂಕ್ಸ್ ಎಲ್ಲ ತಗೊಂತಾ ಇದ್ವಿ, ಸೈಡ್ಸ್ ಎಲ್ಲ ತುಂಬಾ ದಪ್ಪ ಇದೆ. ಓಕೆ. ಅದಕ್ಕಾಗಿ ಇದು ಬರೀ ಈ ತರ ಆಪರೇಷನ್ ಮುಖಾಂತರ ಮಾಡಿಸ್ಕೋಬೇಕಾ, ಅಥವಾ ಏನಾದ್ರೂ ಮೆಡಿಸಿನ್ ಇದಕ್ಕೆ ಎಲ್ಲರೂ ಹೇಳ್ತಾ ಇರ್ತಾರಲ್ಲ ಸರ್, ಮೆಡಿಸಿನ್ ಅಲ್ಲಿ ಅದಾಗುತ್ತೆ ಇದಾಗುತ್ತೆ ಕಡಿಮೆ ಮಾಡ್ಬೋದು ಅನ್ನೋದು ಏನಾದ್ರು ಆಪ್ಷನ್ಸ್ ಇದೆಯಾ ಅಂತ? ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರೋ ಪ್ರಕಾರ ಇದಕ್ಕೆ ಯಾವುದೇ ಒಂದು ಮೆಡಿಸನ್ಸ್ ಇರೋದಿಲ್ಲ. ಸೊ ಇದಕ್ಕೆ ಯಾವುದೇ ಒಂದು ಪದ್ಧತಿಯಲ್ಲಿ ಉತ್ತರ ಇರೋದಿಲ್ಲ, ಸರಿಯಾದ ಉತ್ತರ ಇರೋದಿಲ್ಲ. ಸಮ್ಟೈಮ್ಸ್ ಆ ಪದ್ಧತಿಗಳಲ್ಲಿ ಉಪವಾಸವನ್ನು ಅಳವಡಿಸಲಾಗಿರುತ್ತೆ. ಆ ಉಪವಾಸದಿಂದ ನಿಮಗೆ ಏನು ಡಿಫರೆನ್ಸ್ ಆಗುತ್ತೆ, ಆ ಪದ್ಧತಿಯಿಂದ ಒಂದು ಅಚೀವ್ ಮಾಡಿದೆ ಅಂತ ಹೇಳಿ ಕೆಲವರು ಅದನ್ನು ಅಸ್ಯೂಮ್ ಮಾಡ್ತಾರೆ. ಸೊ ಹಾಗಾಗಿ ಇವಾಗ ನಾನು ಹೇಳೋದು ಏನಂದರೆ, ನಿಮ್ಮ ಒಂದು ಸಮತೋಲನ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ಎರಡನೇದು, ರೆಗ್ಯುಲರ್ ಆಗಿ ಎಕ್ಸಸೈಸ್ ಅಂತ ಮಾಡ್ತಾ ಇರಿ, ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರಿ. ಇವುಗಳನ್ನು ಮೀರಿ, ನಿಮ್ಮ ನ್ಯಾಚುರಲ್ ಮೆಥಡ್ಸನ್ನು ಮೀರಿ ಏನು ಫ್ಯಾಟ್ ಅಥವಾ ಎಕ್ಸಸ್ ಫ್ಯಾಟ್ ಉಳಿದಿರುತ್ತೆ, ಸೊ ಅದನ್ನು ಲೈಪೋಸೆಕ್ಷನಿಂದ ಡೆಫಿನೆಟ್ಲಿ ನೀವು ಅದನ್ನು ಭಾರ ಇಳಿಸ್ಕೋಬೋದು ಅಥವಾ ಅದನ್ನು ಕಡಿಮೆ ಮಾಡ್ಕೋಬೋದಾಗಿರುತ್ತೆ. ಸೊ ಹಾಗಾಗಿ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನಿಮ್ಮ ಏನು ಮುಂದುವರಿಸ್ತೀರ ನಿಮ್ಮ ಒಂದು ಎಕ್ಸಸೈಸು ಅಥವಾ ಸಮತೋಲನ ಆಹಾರ, ಅದರಿಂದ ನಿಮಗೆ ಅದನ್ನು ಲೈಫ್ ಟೈಮ್ ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು. ಸೊ ಅದನ್ನು ನಾನು ಮೊದಲನೇದಾಗಿ ನಿಮ್ಮ ನ್ಯಾಚುರಲ್ ಮೆಥಡ್ಸನ್ನು ನಿಮ್ಮ ಅಂದರೆ ನಾರ್ಮಲ್ ಆಗಿ ಫಾಲೋ ಮಾಡಿ. ಉಪವಾಸ ಮಾಡೋದು ಅಲ್ಲ, ಸಮತೋಲನ ಆಹಾರ. ಸೊ ಎರಡನೇದು ಎಕ್ಸಸೈಸು ನಾರ್ಮಲ್ ನಿಮ್ಮ ವಿತಿನ್ ಬಾಡಿ ಲಿಮಿಟ್ಸಲ್ಲಿ. ಥರ್ಡ್, ಇಷ್ಟರಲ್ಲೂ ನಿಮಗೆ ಅದನ್ನು ಪರಿಹಾರ ಸಿಗ್ತಾ ಇಲ್ಲ ಅಂದಾಗ ನೀವು ಲೈಪೋಸೆಕ್ಷನ್ ಮಾಡಿಸ್ಕೊಂಡು ಮತ್ತೆ ಈ ಪದ್ಧತಿಗಳನ್ನ ಮುಂದುವರಿಸೋದ್ರಿಂದ ರಿಸಲ್ಟ್ಸು ಪರ್ಮನೆಂಟ್ ಆಗಿರುತ್ತೆ. ಸರ್, ಈಗ ನಮಗೆ 29 ಏಜು. ಓಕೆ. 29 ವರ್ಷ ನನ್ನ ಏಜ್ ಇರೋದ್ರಿಂದ ಇವಾಗ ನಂದು ವೆಯ್ಟ್ ಬಂದು 105 ಇದೆ. 105, 110 ಏನೋ ಇರ್ಬೇಕು ಈಗ ಜಸ್ಟ್. ಸರಿ ಸರಿ. ಈಗ ಏನಾಗ್ತಾ ಇದೆ ಅಂದ್ರೆ, ನಾ ಎಕ್ಸರ್ಸೈಸ್ ಏನಾದ್ರು ಮಾಡ್ಬೇಕು ಅಂದ್ರೆ ಈ ಮೊಣಕಾಲು ಮಂಡಿಗೆಲ್ಲ ನೋವು ಬರುತ್ತೆ. ಏಜ್ ತುಂಬಾ ಚಿಕ್ಕದು, ಮಂಡಿ ನೋವು ಬರೋ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲ, ಅದನ್ನೇ ನಾನು ಹೇಳಿದ್ದು. ಮೊದಲನೇದಾಗಿ ನಿಮ್ಮ ಬೊಜ್ಜಿನ ಭಾರವನ್ನು ಇಳಿಸಿ ಬೈ ಲೈಪೋಸೆಕ್ಷನ್ ಮೆಥಡ್. ಸ್ಟೇಜ್ ಲೈಪೋಸೆಕ್ಷನ್ ಅಲ್ಲಿ ನಿಮಗೆ 105 kg ಇದ್ದೀರಾ ಅಂತ ಹೇಳಿದ್ರೆ, ಒಂದು ಹೊಟ್ಟೆ ಭಾಗ, ಹಿಪ್ಸ್ ಭಾಗ, ಥೈಸು ಮತ್ತು ಇನ್ನಿತರ ಭಾಗಗಳಲ್ಲಿ ಇರಲಿಕ್ಕೆ ಸಾಧ್ಯತೆ ಇರುತ್ತೆ, ಚೆಸ್ಟ್ ಭಾಗ. ಸೊ ಹಾಗಾಗಿ ಈಗ ಇದ್ದಾಗ ಸೊ ಅದನ್ನು ಸ್ಟೇಜ್ ವೈಸನ್ನು ನಿಮ್ಮ ಈ ಕೊಬ್ಬಿನ ಭಾರವನ್ನು ಇಳಿಸಿ, ಅಥವಾ ಒಂದು ಕೊಬ್ಬಿನ ಅಂಶವನ್ನು ಮಿನಿಮಲ್ ಆಗಿ ಇಟ್ಕೊಳ್ಳಿ.
ಅದಾದ ನಂತರ ನಿಮ್ಗೆ ಎಕ್ಸಸೈಸ್ ಮಾಡಲಿಕ್ಕೆ ಅನುಕೂಲ ಇರುತ್ತೆ. ಸೊ ಅದಾಗಿದ ಮೇಲೆ ಕಂಟಿನ್ಯೂ ಮಾಡ್ಬೋದಾ ಒಂದು ಸ್ಟಿಮ್ಯುಲೇಷನ್ ಇರುತ್ತೆ. ನೀವು ರಿಸಲ್ಟ್ಸ್ ನೋಡಿದಾಗ ನಿಮ್ಮ ಬಾಡಿನ ಒಂದು ಒಳ್ಳೆ ಶೇಪಲ್ಲಿ ನೀವು ನೋಡಿದಾಗ ಒಂದು ಒಳ್ಳೆ ಮೋಟಿವೇಶನ್ ಇರುತ್ತೆ. ಆ ಮೋಟಿವೇಶನಲ್ಲಿ ನೀವು ಎಕ್ಸಸೈಸ್ ಮಾಡಲಿಕ್ಕೆ ಅನುಕೂಲ ಆಗಿರುತ್ತೆ. ಎಕ್ಸಸೈಸ್ ಮಾಡ್ಬೋದು. ಆಹಾರ ಸೇವನೆಯಲ್ಲಿ ಅವಾಗ ಸ್ವಲ್ಪ ನೀವು ಸ್ಟ್ರಿಕ್ಟ್ ಆಗ್ತೀರಾ. ಎಲ್ಲೋ ಒಂದು ಕಡೆ ರಿಸಲ್ಟ್ಸ್ ನೀವು ನೋಡಿದಾಗ ಇವೆಲ್ಲ ಒಳ್ಳೆ ಮೋಟಿವೇಶನ್ ಇರುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಲೈಪೋಸೆಕ್ಷನ್ ಸ್ಟೇಜ್ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳಿ. ಅದಾಗಿದ್ದ ನಂತರ ಇವೆರಡೂ ನೀವು ಪದ್ಧತಿನ ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಒಂದು ಲಾಂಗ್ ಟರ್ಮ್ ರಿಸಲ್ಟ್ಸ್ ಇರುತ್ತೆ. ಅದನ್ನು ಸೂಕ್ತವಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅವಕಾಶ ಸಿಕ್ಕರು ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾವ ರೀತಿಯಲ್ಲಿ ಸ್ಟೇಜ್ ಲೈಪೋಸೆಕ್ಷನ್ ನೀಡ್ಬೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ. ಹಾ ಸರ್, ನಾವು ತಿಪ್ಪಣ್ಣ ಅಂತ ಹೇಳಿ ಮಾತಾಡೋದು, ರಾಯಚೂರು ಡಿಸ್ಟ್ರಿಕ್ಟ್ ಇಂದ. ಹೇಳಿ ಸರ್, ನಮ್ಮ ಮಿಸ್ಸಸ್ಸಿಗೆ ಅದು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಬದ್ದು ಜಾಸ್ತಿ ಇದೆ. 25 ಇರುತ್ತೆ ಗೋಲ್ಡ್. ಅದೇ ಎಷ್ಟು ಜನ ಮಕ್ಕಳಿದ್ದಾರೆ ಅವ್ರಿಗೆ? ಇಬ್ಬರು ಇದಾರೆ ಸರ್, ಇಬ್ಬರು ಹೆಣ್ಮಕ್ಳು ಇದಾರೆ. ಓಕೆ, ಸರಿ. ಇವಾಗ ಏನಾಗಿರುತ್ತೆ ಅವ್ರಿಗೆ? ಅಂದ್ರೆ ಸರ್, ಅದು ಬದ್ದು ನಾವು ತೆಗಿಸಿದ್ರೆ ಮತ್ತೆ ನೆಕ್ಸ್ಟ್ ನಮ್ಮ ಮಕ್ಕಳಾಗಕ್ಕೆ ಏನ್ ಪ್ರಾಬ್ಲಮ್ ಆಗಲ್ಲ? ಇಲ್ಲ, ಡೆಫಿನೆಟ್ಲಿ ಅದೇ ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಇಲ್ಲಿ ಏನಾಗಿರುತ್ತೆ, ಎಕ್ಸಸ್ ಫ್ಯಾಟ್ ಅನ್ನ ಪ್ರೆಗ್ನೆನ್ಸಿ ಆಗ್ಲಿಕ್ಕಿಂತ ಮುಂಚೆನೂ ಮಾಡಿಸ್ಕೋಬಹುದು. ಪ್ರೆಗ್ನೆನ್ಸಿಗಳಾಗಿದ ನಂತರ ಕೂಡ ಮಾಡಿಸ್ಕೋಬಹುದು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಆ ಬೊಜ್ಜು ಇರೋದು ಸ್ಕಿನ್ ಕೆಳಗಡೆ. ಸೊ ಎಕ್ಸಸ್ ಫ್ಯಾಟ್ ಅನ್ನು ನಾವು ತೆಗೆದಾಗ ಸೊ ಯಾವುದೇ ತರ ತೊಂದರೆ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ನಾವು ಇಂಟರ್ನಲ್ ಆರ್ಗನ್ಸ್ಗೆ ಎಲ್ಲೂ ಎಂಟರ್ ಆಗಿರೋದಿಲ್ಲ, ಅಥವಾ ಹೊಟ್ಟೆ ಒಳಭಾಗದಲ್ಲಿ ನಾವೆಲ್ಲೂ ಎಂಟರ್ ಆಗಿರೋದಿಲ್ಲ. ಸೊ ಹಾಗಾಗಿ ಆ ಏನು ಬೊಜ್ಜಿದೆ ಎಕ್ಸಸ್ ಫ್ಯಾಟ್ ಅನ್ನ ತೆಗೆಸ್ಕೊಳ್ಳೋದ್ರಿಂದ ಅವರಿಗೆ ಯಾವತ್ತೂ ಒಂದು ಒಳ್ಳೆ ಶೇಪ್ ಇರುತ್ತೆ. ಫ್ಯೂಚರ್ ಪ್ರೆಗ್ನೆನ್ಸಿಗೂ ಕೂಡ ಯಾವುದೇ ಒಂದು ತೊಂದರೆಗಳಿರೋದಿಲ್ಲ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಶಶಿಕುಮಾರ್ ಅಂತ ನಂಜುಗೂಡಿಂದ ಫೋನ್ ಮಾಡಿದ್ವಿ ಸರ್. ನಮಸ್ಕಾರ, ಹೇಳಿ ಸರ್. ಇದು ನನ್ನ ಹೈಟ್ 173 ಇದೆ. 173? 173 ಸೆಂಟಿಮೀಟರ್ ಇದೆ ನನ್ನ ಹೈಟ್ 173 ಸೆಂಟಿಮೀಟರ್. ಓಕೆ. ಮತ್ತು ನನ್ನ ವೇಟ್ ಬಂದು 78 kgs ಇದೆ ಸರ್. ಓಕೆ ಸರ್, ಇದನ್ನ ನಾನು ಎಕ್ಸಸ್ ಇದು ಫ್ಯಾಟ್ ಆಗಿದೆ, ಅಕಸ್ಮಾತ್ ಸರಿ ಬ್ಯಾಲೆನ್ಸ್ ಆಗಿದೆ ಅಂತ ಅದೇ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಕೆಲವರು ಎಲ್ಲರೂ ಯೋಚನೆ ಮಾಡೋದು ಅವರ ಹೈಟಿಗೆ ತಕ್ಕ ಹಾಗೆ ಒಂದು ವೇಟ್ ಇರಬೇಕು, ಅವಾಗ್ಲೇ ಅವ್ರು ಹೆಲ್ದಿಯಾಗಿರ್ತಾರೆ ಅನ್ನೋದು ಆ ಮನೋಭಾವನೆ ಇರತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಆ ಒಂದು ರೇಂಜ್ ಅಂದ್ರೆ ಆ ಒಂದು ಹೈಟಿಗೆ ಆ ಒಂದು ವೇಟ್ ರೇಂಜ್ ಇರ್ತಕ್ಕಂಥದ್ದು ಸರಿಯಾಗಿರೋ ವಿಷಯನೇ. ಹಾಗಂತ ಹೇಳಿ ಆ ಒಂದು ತೂಕ ಆ ಒಂದು ರೇಂಜ್ಗೆ ನಾವು ರೀಚ್ ಆಗಬೇಕು, ಅಥವಾ ಆ ಒಂದು ಏನಿದೆ ನಾರ್ಮಲ್ಸಿ ಈ ಒಂದು ಹೈಟಿಗೆ 65 kgs ಅಂತ ಹೇಳಿದಾಗ ಫುಲ್ ಉಪವಾಸ ಮಾಡೋದು ಸರಿ ಇರೋದಿಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಹೆಲ್ದಿ ವೇಟ್ ಲಾಸ್ ಅಂತ ಇರುತ್ತೆ. ಹೆಲ್ದಿ ವೇಟ್ ಲಾಸ್ ಅಂದ್ರೆ ಏನು? ಎಕ್ಸಸ್ ಫ್ಯಾಟ್ ಇದ್ದು ಅಂಥ ಸಂದರ್ಭದಲ್ಲಿ ಆ ಒಂದು ಫ್ಯಾಟನ್ನು ನಾವು ರಿಮೂವ್ ಮಾಡ್ಕೊಂಡು ಏನು ವೇಟ್ ಲಾಸ್ ಆಗುತ್ತೆ ಅದು ಹೆಲ್ದಿ ವೇಟ್ ಲಾಸ್. ಕೆಲವರು ಇವಾಗ ಮಸ್ಕ್ಯುಲರ್ ಇರ್ತಾರೆ, ಅಂದ್ರೆ ಲೈಕ್ ಒಂದು ಬಾಡಿ ಬಿಲ್ಡರ್ಸ್ ಎಲ್ಲ ಅವರೆಲ್ಲ. ಸೊ ಅವ್ರ ವೇಟ್ ಜಾಸ್ತಿ ಇರುತ್ತೆ ಆ ಒಂದು ಹೈಟಿಗೆ, ಆದರೆ ಅವ್ರು ಮಸ್ಕ್ಯುಲರ್ ಇರ್ತಾರೆ, ಸೊ ಅವ್ರು ಹೆಲ್ದಿ ಇರ್ತಾರೆ. ಸೊ ಇಲ್ಲಿ ನಾವು ವೇಟಿಗೆ ಅಷ್ಟೊಂದು ಒತ್ತು ಕೊಡೋದು ಬೇಡ. ನಾವು ಒತ್ತು ಕೊಡಬೇಕಾಗಿರೋದು ಇಲ್ಲಿ ಎಕ್ಸಸ್ ಫ್ಯಾಟ್ ಡೆಪಾಸಿಟ್ಸ್ ಇದೆಯಾ ಇಲ್ವಾ, ಆ ಡೆಪಾಸಿಟ್ಸ್ ನಾವು ನ್ಯಾಚುರಲ್ ಆಗಿ ಕರಗಿಸ್ಕೋಬೋದಾ ಇಲ್ವಾ, ಅಥವಾ ನಾವು ಲೈಪೋಸೆಕ್ಷನ್ಗೆ ನಾವು ಮೊರೆ ಹೋಗ್ಬೇಕಾ, ಹೇಗೆ ಅನ್ನೋದನ್ನ ವಿಚಾರ ಮಾಡಬೇಕಾಗಿರುತ್ತೆ. ಸೊ ಎಕ್ಸಸ್ ಫ್ಯಾಟ್ ಇದ್ದಾಗ ಅದು ನಿಮಗೆ ಗೊತ್ತಾದ್ರೆ ಸರಿ, ಇಲ್ಲಾಂದ್ರೆ ನೀವು ಪರೀಕ್ಷೆಗೆ ಬಂದಾಗ ನಾವು ಅದನ್ನು ಪರೀಕ್ಷೆ ಮಾಡಿ ನಿಮ್ಗೆ ತಿಳಿಸಲಾಗುತ್ತೆ. ಸೊ ಎಕ್ಸಸ್ ಫ್ಯಾಟ್ ಇದ್ದಾಗ ನಿಮ್ಗೆ ಲೈಪೋಸೆಕ್ಷನ್ ಅನುಕೂಲ ಇರುತ್ತೆ. ಸರ್, ಹಾಗಾದ್ರೆ ಇವಾಗ ನನ್ನ ಹೈಟ್ಗೆ ನನ್ನ ವೇಟ್ಗೆ ಸ್ವಲ್ಪ ಇಂಬ್ಯಾಲೆನ್ಸ್ ಅಂತ ಹೇಳ್ತಿರೋದು ಇವಾಗ? ಅಲ್ಲ, ಬ್ಯಾಲೆನ್ಸ್ ಅಂತಲ್ಲ. ಇವಾಗ ನಿಮಗೆ ಅದೇ ಮಸ್ಕ್ಯುಲರ್ ಬಾಡಿ ಇದ್ರೆ ಆ ಒಂದು ವೇಟ್ ಅಲ್ಲಿ ಫುಲ್ ಮಸ್ಕ್ಯುಲರ್ ಇದ್ದು ಎಕ್ಸಸ್ ಫ್ಯಾಟ್ ಇಲ್ಲ ಅಂದ್ರೆ ನಾವೇನು ಮಾಡೋದು ಬೇಡ, ಅದು ಹೆಲ್ದಿ ಅದು. ಆದ್ರೆ ಅಲ್ಲಿ ಎಕ್ಸಸ್ ಫ್ಯಾಟ್ ಇದೆ ಅಂತ ಅನ್ಸಿದ್ರೆ ಮಾತ್ರ ನಾವು ಲೈಪೋಸೆಕ್ಷನ್ ಮಾಡೋ ಅವಶ್ಯಕತೆ ಇದೆ ಅಂತ ನಾನು ಹೇಳೋದು. ಓಕೆ, ಅದನ್ನ ನೀವೊಂದು ಕೆಲಸ ಮಾಡಿ. ನೀವೊಂದು ಕೆಲಸ ಮಾಡಿ, ಇವಾಗ ನಿಮಗೆ ಅದನ್ನ ನಿಮ್ಮನ್ನ ನೋಡಿದಾಗ್ಲೇ ಸ್ವಲ್ಪ ಮಟ್ಟಿಗೆ ಅದು ಗೊತ್ತಾಗ್ತದೆ ನಿಮ್ಗೆ. ಇವಾಗ ಎಷ್ಟು ಮಟ್ಟಿಗೆ ಇವಾಗ ರೇಷಿಯೋ ಯಾವ ರೀತಿನಲ್ಲಿ ಇದೆ, ಅಥವಾ ಎಲ್ಲಿ ಯಾವ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನೀವು ಖುದ್ದಾಗಿ ಬಂದು ಇವ್ರನ್ನ ನೋಡುವಂತ ಒಂದು ಅವಶ್ಯಕತೆ ಇರ್ತದೆ. ಅವಕಾಶ ಸಿಕ್ಕರು ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಡಾಕ್ಟರ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ, ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನನ್ನ ಏಜ್ ಬಂದು 29 ಇಯರ್ಸ್. ನಾನು 5 ಫೀಟ್ ಇದ್ದೀನಿ. ಓಕೆ.
ನನ್ನ weight 59 kgs. ಹೌದು. ನನ್ಗೆ ಆಫ್ಟರ್ ಪ್ರೆಗ್ನೆನ್ಸಿ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಅದು ಸ್ವಲ್ಪ ದಪ್ಪಗಾಗಿದೆ ಬಲ್ಜ್ ಹೊಟ್ಟೆ. ಆಗಿರುತ್ತೆ. ಹೌದು. ಓಕೆ. ಸೊ ಅದಕ್ಕೆ ನೀವು ಆ ಕಾರಣಕ್ಕೆ ಈಗ ನನ್ಗೆ ಮಗು ಚಿಕ್ಕದಿರೋದ್ರಿಂದ ಮನೇಲಿ ನೋಡ್ಕೊಳ್ಳೋರು ಯಾರು ಇರೋದ್ರಿಂದ ನಂಗೆ ಎಕ್ಸರ್ಸೈಸ್ ಆಗ್ಲಿ ವಾಕಿಂಗ್ ಆಗ್ಲಿ ಟೈಮ್ ಸಿಗ್ತಾ ಇಲ್ಲ ಸರ್. ಹೌದು. ಬಟ್ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ. ಆಮೇಲೆ ಎಣ್ಣೆ ಪದಾರ್ಥಗಳು ಅದೆಲ್ಲ ತುಂಬಾ ಕಂಟ್ರೋಲ್ ಮಾಡ್ತೀನಿ. ನಾನ್ ಪ್ಯೂರ್ಲಿ ವೆಜಿಟೇರಿಯನ್. ಆದ್ರೂ ಕೂಡ ನನ್ಗೆ ಏನು ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನೇ ನಾವು ಅದು ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದಾಗ ನಾವು ನ್ಯಾಚುರಲ್ ಮೆಥಡ್ಸನ್ನ ನಾವು ಪ್ರಿಫರ್ ಮಾಡೋದು ಡೆಫಿನೆಟ್ಲಿ ಒಳ್ಳೇದಾಗಿರುತ್ತೆ. ಕೆಲವು ಒಂದು ಕಾರಣಗಳಿಂದ ಇವಾಗ ಈಗ ಲೇಡೀಸ್ಗಳಿಗೆ, ಮಹಿಳೆಯರಿಗೆ ಆ ಒಂದು ಎಸ್ಪೆಷಲಿ ಚಿಲ್ಡ್ರನ್ಸ್ ಆಗಿದ್ಮೇಲೆ, ಮಕ್ಕಳಾಗಿದ್ಮೇಲೆ ಒಂದು ಪ್ರಾಬ್ಲಮ್ಸ್ ಪ್ರಾಕ್ಟಿಕಲ್ ಆಗಿ ಇರ್ತದೆ. ಅವರ ಒಂದು ಫ್ಯಾಮಿಲಿ ಒಂದು ಇನ್ವಾಲ್ವ್ಮೆಂಟ್ ಅಲ್ಲಿ ಪರ್ಸ್ನಲ್ಗೆ ಕೇರ್ ತಗೊಳ್ಳಿಕ್ಕೆ ಎಷ್ಟು ಟೈಮ್ ಅದಕ್ಕೆ ಆಗಿರೋದಿಲ್ಲ. ಸೊ ಆ ಕಾರಣಕ್ಕೆ ಅದನ್ನು ಬೊಜ್ಜನ್ನು ಕರಗಿಸ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಅಥವಾ ನಾವು ಪುರುಷರಿಗೆ ನೋಡಿದಾಗ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಥವಾ ಒಂದು ಹೆಕ್ಟಿಕ್ ಶೆಡ್ಯೂಲ್, ವರ್ಕ್ ಶೆಡ್ಯೂಲಲ್ಲಿ ಅವರಿಗೆ ಒಂದು ಪ್ರಾಪರ್ ಆಗಿ ಟೈಮ್ ಅವ್ರಿಗೋಸ್ಕರ ಸ್ಪೆಂಡ್ ಮಾಡೋಕ್ಕೆ ಎಷ್ಟು ಸರಿ ಆಗಿರೋದಿಲ್ಲ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಾಗ. ಸೊ ಅಂಥ ಸಂದರ್ಭದಲ್ಲಿ ಇವೆಲ್ಲ ಪ್ರಾಕ್ಟಿಕಲ್ ಸಿಚುಯೇಷನ್ಸ್ಗಳು. ಸೊ ನ್ಯಾಚುರಲ್ ಮೆಥಡ್ಸ್ ಮಾಡೋದು ಪ್ರಿಫರೇಬಲ್ಲು. ಅಲ್ಲಿ ನಾವು ನ್ಯಾಚುರಲ್ ಮೆಥಡ್ಸ್ನ ಫಾಲೋ ಮಾಡೋಕ್ಕೆ ಪ್ರಾಕ್ಟಿಕಲಿ ಯಾವಾಗ ಆಗೋದಿಲ್ವೋ ಡೆಫಿನೆಟ್ಲಿ ನಾವು ಲೈಪೋಸೆಕ್ಷನಿಂದ, ಯಾಕಂದರೆ ಸೇಫ್ ಪ್ರೊಸೀಜರ್ ಇರೋದ್ರಿಂದ ಲೈಪೋಸೆಕ್ಷನಿಂದ ಅವ್ರು ಉತ್ತರ ಪಡ್ಕೋಬೋದಾಗಿರುತ್ತೆ ಒಮ್ಮೆ. ಅದಾಗಿದ ನಂತರ ಅಟ್ಲೀಸ್ಟ್ ಒಂದು 15 ಅಥವಾ ಒಂದು 15 ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರ್ ಒಂದು ಬ್ರಿಸ್ಕ್ ವಾಕಿಂಗ್ ಆಗಿರ್ಬೋದು ಅಥವಾ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಲೈಪೋಸೆಕ್ಷನ್ ಮಾಡಿಸ್ಕೋಬೋದು. ಅದಾಗಿದ ನಂತರ ನೀವು ಸ್ವಲ್ಪನಾದರೂ ಒಂದು 15 ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ರು ಸಾಕು. ನೀವು ಅದನ್ನು ಮೇಂಟೈನ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಸೇಮ್ ರಿಸಲ್ಟ್ಸ್ನ ಲೈಫ್ ಟೈಮ್ ಮ್ಯಾನೇಜ್ ಮಾಡ್ಬೋದು. ಓಕೆ, ಅದರ ಮೇಲೆ ಸೂಕ್ತವಾಗಿ ಸರ್, ಲೈಪೋಸೆಕ್ಷನ್ಗೆ ರಾಜಾಜಿನಗರಲ್ಲಿರೋ ನಿಮ್ ಸೆಂಟರ್ಗೆ ಬರ್ಬೇಕಾ ಅಥವಾ ನಿಮ್ ಬ್ರಾಂಚಸ್ ಬೇರೆ ಕಡೆ ಎಲ್ಲಾದ್ರೂ ಇದೆಯಾ ಸರ್? ನಾವು ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ನಮ್ದು ಯಾವುದು ಬ್ರಾಂಚಸ್ ಇರೋದಿಲ್ಲಮ್ಮ. ಸೊ ಹಾಗಾಗಿ ಪರೀಕ್ಷೆಗೆ ಅಥವಾ ಸರ್ಜರಿಗೆ ಅಂದ್ರೆ ಅಲ್ಲಿಗೆ ಬರಬೇಕಾಗ್ತದೆ. ಓಕೆ, ಅದನ್ನು ಸೂಕ್ತವಾಗಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿಮ್ಮ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹೇಳಿ ಅಮ್ಮ, ಹೇಳಿ. ಸರ್, ನನ್ನ ಹೆಸರು ನಾಜಿಯಾ ಅಂತ. ಹೇಳಿ. ಸರ್, ನನ್ನ ಏಜ್ 27. ಸರಿ. ನನ್ನ ತೂಕ 60 kg ಇದೆ ಸರ್. ಓಕೆ ಅಮ್ಮ. ಹಾಂ, ನನ್ನ ಹೈಟ್ 5.4. ಸರಿ ಅಮ್ಮ. ಓಕೆ. ಅದು ತೂಕ ಏನ್ ಕಡಿಮೆ ಮಾಡಬೇಕು ಅಂತ. ಇಲ್ಲಿ ಅದೇ ತೂಕ ಅಂತ ಹೇಳಿದ್ರೆ ನಿಮಗೆ ಎಕ್ಸಸ್ ಫ್ಯಾಟ್ ಡೆಪಾಸಿಟ್ಸ್ ಇದ್ರೆ ನಾನು ಆಲ್ರೆಡಿ ಹೇಳಿದ್ರ ಪ್ರಕಾರ ಸಮತೋಲನ ಆಹಾರ ಅಂತ ಹೇಳಿದ್ರೆ ನಾವು ಎಷ್ಟೋ ಸರಿ ನಿಮಗೆ ಅದೇ ಅದು ಅರ್ಥ ಆಗಿದೆಯೋ ಇಲ್ಲೋ. ಸಮತೋಲನ ಆಹಾರ ಅಂದ್ರೆ ನಿಮ್ಮ ಒಂದು ಆಕ್ಟಿವಿಟಿಗೆ ತಕ್ಕ ಹಾಗೆ ಆಹಾರ ಸೇವನೆ ಮಾಡ್ತಕ್ಕಂಥದ್ದು. ಅದು ಒಂದು. ಎರಡನೇದು, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ನಿಮ್ಮ ಒಂದು ಆಕ್ಟಿವಿಟಿಗಳಲ್ಲಿ ಬ್ರಿಸ್ಕ್ ವಾಕಿಂಗ್ ಇರ್ಬೋದು ಅಥವಾ ಥ್ರೆಡ್ಮಿಲ್ ಇರ್ಬೋದು. ಸೊ ಇದು ಯಾವುದೇ ಒಂದು ಆಕ್ಟಿವಿಟೀಸ್ ಅಲ್ಲಿ ನೀವು ಇನ್ವಾಲ್ವ್ ಆದಾಗ ಸೊ ನಿಮಗೆ ನ್ಯಾಚುರಲ್ ಆಗಿ ನಿಮಗೆ ರಿಸಲ್ಟ್ಸ್ ಅಥವಾ ವ್ಯತ್ಯಾಸ, ಒಂದು ಪ್ರಾಪರ್ ಬಾಡಿ ಕಾಂಟೂರಿಂಗ್ ಅಥವಾ ಎಕ್ಸಸ್ ಫ್ಯಾಟ್ ಎಲ್ಲ ನಿಮಗೆ ಅಥವಾ ಆಯುರ್ವೇದಿಕ್ ಟ್ರೈ ಮಾಡಿದ್ದೀನಿ ಸರ್. ಅಲ್ಲಮ್ಮ, ನಾನು ಹೇಳೋದು ನೀವು ಮೆಥಡ್ಸ್ ನ ಫಾಲೋ ಮಾಡೋಕ್ಕಿಂತ ಮುಂಚೆ ನಿಮ್ಮ ನಾರ್ಮಲ್ ನ್ಯಾಚುರಲ್ ಮೆಥಡ್ಸ್ ನ ಫಾಲೋ ಮಾಡಿ ಅಲ್ಲಿ ನಿಮಗೆ ರಿಸಲ್ಟ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಅಥವಾ ಪ್ರಾಕ್ಟಿಕಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ನೀವು ಡೆಫಿನೆಟ್ಲಿ ಆ ಒಂದು ಹೆಚ್ಚಿನ ಕೊಬ್ಬಿನಾಂಶವನ್ನು ಲೈಪೋಸೆಕ್ಷನ್ ಮೂಲಕ ಕಡಿಮೆ ಮಾಡ್ಕೋಬಹುದು. ಮತ್ತು ಅದಾದ ನಂತರ ಸ್ವಲ್ಪ ಸಮಯ ಸಹ ನೀವು ಅದನ್ನ ನಿಮ್ಗೋಸ್ಕರ ಸ್ಪೆಂಡ್ ಮಾಡಿಕೊಂಡು ಅದನ್ನ ಮೇಂಟೈನ್ ಮಾಡ್ಬೋದಮ್ಮ. ನಾನು ಯೋಗ ಎಲ್ಲ ಮಾಡ್ತೀನಿ ಸರ್, ಆದ್ರೂ ನನ್ನಿಂದ ಇದು ಮಾಡಕ್ ಆಗ್ತಾ ಇಲ್ಲ. ಗೊತ್ತಾಯ್ತು. ಇವಾಗ ಅದಕ್ಕೆ ಸೂಕ್ತವಾಗಿ ಅದನ್ನ ಪರಿಹಾರ ಸಿಗಬೇಕು ಅನ್ನೋ ಹಾಗೆ ಅದಕ್ಕೆ ಹಲವಾರು ರೀತಿಯಾದಂತಹ ಅವಕಾಶಗಳು ಇರ್ತದೆ. ಇವ್ರ ಹತ್ರ ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನನ್ನ ಏಜ್ ಬಂದ್ಬಿಟ್ಟು 38. ಓಕೆ. ನನ್ನ ವೇಟ್ ಬಂದ್ಬಿಟ್ಟು 85 ಇದೆ. ಓಕೆ. ಇದು ಸಿಸರಿನ್, 2 ಮಕ್ಕಳದ್ದು. ಓಕೆ. ಹಲೋ. ಅದೇ ನಿಮ್ಮ ಒಂದು ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಅಥವಾ ಫ್ಯಾಟ್ ಇದು ಉಬ್ಬಿರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಹೊಟ್ಟೆ ಅಥವಾ ಹಿಪ್ಸು? ಹೌದು ಸರ್. ಸೊ ಹಾಗಾಗಿ ಅದನ್ನ ನೀವು ಅದು ಲೈಪೋಸೆಕ್ಷನ್ ಮೂಲಕ ಒಮ್ಮೆ ನೀವು ಅದನ್ನ ಪ್ರಾಪರ್ ಶೇಪ್ ಅನ್ನ ಪಡಿಬೋದಾಗಿರುತ್ತೆ. ಅದಾಗಿದ ನಂತರ ನೀವು ಏನಾಗುತ್ತೆ, ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಒಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಹಾಕೊಂಡು
ಮತ್ತು ಸಮತೋಲನ ಆಹಾರ ಸೇವನೆ ಮಾಡೋದ್ರಿಂದ ಅದನ್ನು ನೀವು ಲೈಫ್ ಟೈಮ್ ಮ್ಯಾನೇಜ್ ಮಾಡ್ಬೋದಮ್ಮ, ಮೇಂಟೈನ್ ಮಾಡ್ಬೋದು ಅದನ್ನು. ಓಕೆ, ಅದಕ್ಕೇನೆ ಈಗ ಮನೆಯಲ್ಲೆಲ್ಲ ಎಕ್ಸರ್ಸೈಸ್ ಎಲ್ಲ ಮಾಡಿ ಎಲ್ಲ ಇದು ಮಾಡಿದೀವಿ, ಆದ್ರೂ ಏನು ಪರಿಹಾರ ಕೊಡ್ತಾ ಇಲ್ಲ. ಅದು ಸಿಗ್ತಾ ಇಲ್ಲ, ಅದೇ ಗೊತ್ತಾಯ್ತು. ಹೌದು, ಮಾಮೂಲಿಯಾಗಿ ಇದಾಗುತ್ತಾ ಅಂತ. ಅಲ್ಲ, ಅಂಥ ಸಂದರ್ಭದಲ್ಲಿ ನಿಮಗೆ ಯಾವಾಗ ನಿಮಗೆ ಪ್ರಾಕ್ಟಿಕಲಾಗಿ ನೀವು ಅಚೀವ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದು ಸೂಕ್ತ. ಸೊ ಅದಾಗಿದ ನಂತರ ನಿಮಗೆ ಆಲ್ರೆಡಿ ನೀವೇನು ಫಾಲೋ ಮಾಡ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ರಿಸಲ್ಟ್ಸ್ ನೀವೇನು ಅಚೀವ್ ಮಾಡ್ತೀವಿ ನಾವು ಅದನ್ನು ಸರ್ಜರಿ ಟೈಮಲ್ಲಿ ನಿಮಗೇನು ಪ್ರಾಪರ್ ಶೇಪ್ ಬಂದಿರುತ್ತೆ, ಸೊ ಕಾಂಟೂರ್ ಬಂದಿರುತ್ತೆ, ಅದು ಲೈಫ್ ಟೈಮ್ ಮ್ಯಾನೇಜ್ ಆಗುತ್ತಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದ್ದು ತಗೋಣ. ಹಲೋ ಹಲೋ. ಓಕೆ, ಬಟ್ ಡಾಕ್ಟರ್ ಇವಾಗ ಸಾಮಾನ್ಯವಾಗಿ ಇವಾಗ ಮಹಿಳೆಯರಿಗೆ ಅಂತ ಹೇಳಬೇಕಿದ್ದಾಗಲೂ ಇವಾಗ ಅನೇಕ ಜನಗಳು ಮಹಿಳೆಯರೇ ಹೆಚ್ಚಾಗಿ ಕರೆ ಮಾಡ್ತಿದ್ದಾರೆ. ಬಟ್ ಪ್ರತ್ಯೇಕವಾಗಿ ಇವಾಗ ಲೈಪೋಸೆಕ್ಷನಿಂದ ಇವಾಗ ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಇವಾಗ ಬೆನಿಫಿಟ್ ಆಗ್ಬೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಇಲ್ಲಿ ಲೈಪೋಸೆಕ್ಷನ್ ಅನ್ನೋದು ಒಂದು ಅಂದರೆ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಈಕ್ವಲ್ ಬೆನಿಫಿಟ್ ಇರುತ್ತೆ. ಬಟ್ ಇದು ಹೆಚ್ಚಿನ ಅವಶ್ಯಕತೆ ನಾವು ನೋಡಿದಾಗ ಇದು ಮಹಿಳೆಯರಿಗೆ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅವರು ಒಂದು ಭಾಗಕ್ಕೆ ಅವರಿಗೆ ಸೀಮಿತವಾಗಿರೋದಿಲ್ಲ. ಸೊ ಅನೇಕ ಭಾಗಗಳು ಅವರಿಗೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಸ್ಟೇಜ್ ಲೈಪೋಸೆಕ್ಷನ್ ಅವಶ್ಯಕತೆ ಇರುತ್ತೆ. ಈ ಫಿಸಿಯಾಲಜಿ ವೇರಿಯೇಷನ್ಸಿಂದ, ಅವರಿಗೆ ಹಾರ್ಮೋನಲ್ ವೇರಿಯೇಷನ್ಸಿಂದ ಅಥವಾ ಜೆನೆಟಿಕ್ ಒಂದು ಪ್ರಾಬ್ಲಮಿಂದ ಅಥವಾ ಪ್ರಾಕ್ಟಿಕಲಿ ಅವರಿಗೆ ಒಂದು ಈ ಹೆಲ್ದಿ ಆ್ಯಕ್ಟಿವಿಟೀಸ್ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ಅವರಿಗೆ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅಂಥ ಸಂದರ್ಭಕ್ಕೆ ಕೆಲವರು ನಾವು ಚಿತ್ರಣಗಳ ಮೂಲಕ ನಾವು ಅಂದರೆ ಯಾವ ಯಾವ ಭಾಗಗಳಲ್ಲಿ ಈ ವ್ಯತ್ಯಾಸವನ್ನು ನಾವು ನೋಡ್ಬೋದು ಅಂತ ನಾವು ನೋಡಿದಾಗ, ಅಂದರೆ ಹೊಟ್ಟೆ ಭಾಗದಲ್ಲಿ ಸಾಮಾನ್ಯವಾಗಿ ಕೆಲವರಿಗೆ ಬಿಫೋರ್ ಪ್ರೆಗ್ನೆನ್ಸಿ ಅಥವಾ ಆಫ್ಟರ್ ಪ್ರೆಗ್ನೆನ್ಸಿ ಆನ್ ಟೇಬಲ್ ರಿಸಲ್ಟ್ಸ್, ಅಂದರೆ ಒಂದು ಸಣ್ಣ ಹೋಲುಗಳ ಮೂಲಕ ಈ ರಿಸಲ್ಟ್ಸ್ ನಾವು ನೋಡ್ಬೋದಾಗಿರುತ್ತೆ. ಇದು ಹೊಟ್ಟೆ ಭಾಗದ ಸಾಮಾನ್ಯವಾದ ಒಂದು ಪ್ರಾಬ್ಲಮ್, ಅಬ್ಡಮನ್ನು ಮತ್ತು ಹಿಪ್ಸ್ ಅಂತ ಹೇಳಿ. ಮತ್ತೆ ಅದು ಬಿಟ್ಟು ಬೇರೆ ಭಾಗಗಳು ಅಂತ ಹೇಳಿದಾಗ ನಾವು ಡಬಲ್ ಚಿನ್ನು, ಸೊ ಅಂಥ ಭಾಗದಲ್ಲೂ ಕೂಡ ಲೈಪೋಸೆಕ್ಷನ್ಗಳ ಮೂಲಕ ಅದು ಉತ್ತರ ಪಡಿಬೋದು. ಕೆಲವರಿಗೆ ಆರ್ಮ್ಸ್ ಒಂದೇ ಇರುತ್ತೆ ಅಥವಾ ಪಾರ್ಟ್ ಆಫ್ ಜನರಲ್ ಒಬೇಸಿಟಿ, ಅವ್ರು ಬೇರೆ ಭಾಗಗಳಲ್ಲಿ ಇರುತ್ತೆ, ಆರ್ಮ್ಸ್ಗೂ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವ್ರಿಗೂ ಒಂದು ಸಣ್ಣ 2 ಡಾಟ್ ಹೋಲ್ಸ್ಗಳ ಮೂಲಕ ಒಂದು ನಾವು ಆ ರಿಸಲ್ಟ್ಸನ್ನು ನಾವು ಅಚೀವ್ ಮಾಡ್ಬೋದಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಒಂದು ಸಣ್ಣ ಒಂದು ಡಾಟ್ ಇರುತ್ತೆ, ಆ ಒಂದು ಜಸ್ಟ್ 4 mm, ಆ ಒಂದು ಹೋಲಿಂದ ನಮಗೆ ಹೋಲ್ ಆರ್ಮ್ ನಾವು ವ್ಯತ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಹಾಗೇನೆ ಸಮ್ಟೈಮ್ಸ್ ಅಪ್ಪರ್ ಬ್ಯಾಕ್ ಕೂಡ ಅವರಿಗೆ ಒಂದು ತೊಂದರೆ ಇರುತ್ತೆ, ಬಟ್ಟೆ ಹಾಕೊಳ್ಳಿಕ್ಕೆ ತೊಂದರೆ, ಆ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಕೆಲವರಿಗೆ ಹಿಪ್ಸು ಮತ್ತು ಬಟಕ್ಸು ಇದನ್ನ ಜಾಸ್ತಿ ಫ್ಯಾಟ್ ಡೆಪಾಸಿಟ್ ಆದಾಗ ನಾವು ನಾರ್ಮಲ್ ಕಾಂಟೂರ್ ಕೊಡ್ಬೋದಾಗಿರುತ್ತೆ. ಸೊ ಅದಕ್ಕೆ ಕೆಲವರಿಗೆ ಥೈಸಿನ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಅಂತ ಟೈಮಲ್ಲಿ ನಾವು 3 ಒಟ್ಟಿಗೆ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಹಿಪ್ಸು ಅಥವಾ ಬ್ಯಾಕಲ್ಲಿ ಆ ಒಂದು ಎಕ್ಸೆಸ್ ಫ್ಯಾಟ್ ತೆಗೆಯೋದ್ರಿಂದ ಸಣ್ಣ ಹೋಲುಗಳ ಮೂಲಕ ನಾವು ನೋಡ್ಬೋದು. ಇಲ್ಲಿ ಒಂದು ಸಣ್ಣ ಡಾಟ್ ಹೋಲ್ 4 mm. ಸೊ ಅದರಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದು ನಾವು ಕಾಂಟೂರ್ ಆನ್ ಟೇಬಲ್ ನಾವು ಅದೇನು ಬರುತ್ತೆ ಅನ್ನೋದು ನಾವು ಅದನ್ನ ಕಾಣ್ಬೋದಾಗಿರುತ್ತೆ. ಸೊ ಅದೇ ರೀತಿ ಬಟಕ್ಸ್ಗಿರ್ಬೋದು ಅಥವಾ ನೀಸ್ಗಿರ್ಬೋದು. ಇದು ಮಮ್ಮಿ ಮೇಕ್ ಓವರ್ ಅಂತೇಳಿ, ಅಂದರೆ ಕೆಲವರಿಗೆ ಪೋಸ್ಟ್ ಪ್ರೆಗ್ನೆನ್ಸಿಯಿಂದ ಮಸಲ್ ವೀಕ್ನೆಸ್ ಆಗಿರುತ್ತೆ, ಎಕ್ಸೆಸ್ ಸ್ಕಿನ್ ಸ್ಯಾಗಿಂಗ್ ಆಗಿರುತ್ತೆ. ಅಂಥ ಟೈಮಲ್ಲಿ ಅವರಿಗೆ ಅಬ್ಡಾಮಿನೋಪ್ಲಾಸ್ಟಿಯನ್ನ ಒಂದು ಇದು ಸೂಕ್ತವಾಗಿರುತ್ತೆ ಸರ್ಜರಿ. ಇಲ್ಲಿ ಲೈಪೋಸೆಕ್ಷನ್ ಮಾಡಾಗತ್ತೆ, ಇದು ಲೈಪೋ ಅಬ್ಡಾಮಿನೋಪ್ಲಾಸ್ಟಿ. ಲೈಪೋಸೆಕ್ಷನ್ ಮಾಡಲಾಗುತ್ತೆ ಹಿಪ್ಸ್ಗೆ ಮತ್ತೆ ಅಬ್ಡಮನ್ಗೆ, ಮತ್ತೆ ಇದು ಎಕ್ಸಸ್ ಸ್ಕಿನ್ ನಾವು ಅದನ್ನ ತೆಗೆಯಲಾಗುತ್ತೆ, ಟೈಟನ್ ಮಾಡಲಾಗುತ್ತೆ. ಮತ್ತೆ ಇಲ್ಲಿ ಒಂದು ಮಧ್ಯಭಾಗದಲ್ಲಿ ಆ ಲೂಸ್ ಮಸಲ್ ಏನಾಗಿರುತ್ತೆ ಅಂದ್ರೆ ಅದು ಮಸಲ್ ಫೇಶಿಯಾ ಅಥವಾ ಮಸಲ್ ಏನಾಗಿರುತ್ತೆ, ಸೊ ಬಿಕಾಸ್ ಆಫ್ ಪ್ರೆಗ್ನೆನ್ಸಿಯಿಂದ ಸೊ ಅದನ್ನ ನಾವು ಟೈಟ್ ಮಾಡಲಾಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಒಂದು ಫ್ಲಾಟ್ ಅಪಿಯರೆನ್ಸ್ ಅವರು ನೋಡ್ಬೋದಾಗಿರುತ್ತೆ. ಸೊ ಇಲ್ಲ ಅಂದ್ರೆ ಏನಾಗುತ್ತೆ, ಲೈಫ್ ಟೈಮ್ ಈ ಒಂದು ಇಮೇಜ್ ಕ್ಯಾರಿ ಮಾಡಬೇಕಾಗಿರುತ್ತೆ, ಅದನ್ನ ಒಂದು ಹೊಟ್ಟೆ ಉಬ್ಬಿದಂಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ಸರ್ಜರಿಯಿಂದ ಅವರಿಗೆ ಲೈಫ್ ಟೈಮ್ ಒಂದು ಪರ್ಮನೆಂಟ್ ರಿಸಲ್ಟ್ಸ್ ಇರುತ್ತೆ, ಹಾಗೆ ಉಳಿಯುತ್ತೆ. ಸೊ ಅದೇ ರೀತಿ ನಾವು ಯಾವುದೇ ಒಂದು ಹೆಚ್ಚಿನ ಒಂದು ಹೊಟ್ಟೆ ಭಾಗದಲ್ಲಿ ಎಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ ಇದನ್ನ ಅಬ್ಡಾಮಿನೋಪ್ಲಾಸ್ಟಿ ನೆಸೆಸಿಟಿ ಇರ್ತದೆ. ಕೆಲವರಿಗೆ ತುಂಬಾ ಜಾಸ್ತಿ ಇದ್ದಾಗ ಅಬ್ಡಾಮಿನೋಪ್ಲಾಸ್ಟಿ ನೆಸೆಸಿಟಿ ಇರುತ್ತೆ. ಇನ್ನು ಕೆಲವರಿಗೆ ಇದು ಹರ್ನಿಯಾ ಅಂತ ಆಗುತ್ತೆ, ಅಂಬಲಿಕಲ್ ಹರ್ನಿಯಾ. ಸೊ ಅಂತ ಸಂದರ್ಭದಲ್ಲಿ ಅಂಬಲಿಕಲ್ ಹರ್ನಿಯಾ ರಿಪೇರ್, ಲೈಪೋಸೆಕ್ಷನ್ನು ಮತ್ತೆ ಅಬ್ಡಾಮಿನೋಪ್ಲಾಸ್ಟಿ ಅಂದ್ರೆ ಅಬ್ಡಾಮಿನ್ ಟೈಟನಿಂಗ್ ಕೂಡ ಸಾಧ್ಯತೆ ಇರುತ್ತೆ. ಸೊ ಇದು ಕೆಲವು ಟೈಮ್ ಅವ್ರಿಗೆ ಅವಶ್ಯಕತೆ ಇರುತ್ತೆ, ಬಿಕಾಸ್ ಆಫ್ ಪ್ರೆಗ್ನೆನ್ಸಿಯಿಂದ ಈ ಒಂದು ಅಂಬಲಿಕಲ್ ಹರ್ನಿಯಾ ಅನ್ನೋದು ಒಂದು ಕೂಡ ಒಂದು ಪ್ರಾಬ್ಲಮ್ ಡೆವಲಪ್ ಆಗಿರುತ್ತೆ. ಸೊ ಹಾಗೆ ನೋಡಿದಾಗ ನಮಗೆ ಸೊ ಇವರಿಗೆ ಎಲ್ಲ ಏಜ್ ಗ್ರೂಪ್ ಅಲ್ಲೂ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ 15 ಇಂದ 60 ವರೆಗೂ ಒಂದು ಫಾರ್ ಡಿಫರೆಂಟ್ ರೀಸನ್ಸ್ ಆ ಒಂದು ಲೈಪೋಸೆಕ್ಷನ್ ಅವಶ್ಯಕತೆ ಇರ್ಬೋದು ಅಥವಾ ಅಬ್ಡಾಮಿನೋಪ್ಲಾಸ್ಟಿ ಅವಶ್ಯಕತೆ ಇರ್ಬೋದು, ಹೀಗೆ ಒಂದು ಅಥವಾ ಒಂದು ಅಂಬಲಿಕಲ್ ಹರ್ನಿಯಾ ರಿಪೇರ್ ಅವಶ್ಯಕತೆ ಇರ್ಬೋದು. ಸೊ ಒಂದಲ್ಲ ಒಂದು ರೀತಿ ಅವರಿಗೆ ಒಂದು ಈ ಲೈಪೋಸೆಕ್ಷನ್ ಇಂದ ಬೆನಿಫಿಟ್ ಇರ್ತದೆ. ಖಂಡಿತವಾಗ್ಲೂ ಡಾಕ್ಟರ್. ಮುಂದಿನ ಕರೆ ಇದೆ ತಗೋಣ. ಹಲೋ
ಹಲೋ ಹಲೋ ಹೇಳಿಮ್ಮ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. ಸರ್, ನನ್ನ ಫ್ರೆಂಡ್ ಒಬ್ರಿಗೆ ತುಂಬಾ ಹೊಟ್ಟೆ ಹತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟಿದೆ. ಆಯ್ತಮ್ಮ. ಓಕೆ. ಅವ್ರಿಗೆ ಇವಾಗ ಸ್ವಲ್ಪ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಓಕೆ. ಹ್ಞೂ. ಅವ್ರಿಗೆ ಸ್ಪೈನಲ್ ಕಾರ್ಡ್ ಡಿಸ್ಕ್ ಬೇರೆ ಆಗ್ಬಿಟ್ಟಿದೆ. ಓಕೆ. ಹ್ಞೂ. ಅದೇ ಶುಗರ್ ಸ್ವಲ್ಪ ಇದೆ, ಜಾಸ್ತಿ ಇದೆ, 5 ಮೇಲಿದೆ ಶುಗರ್. ಓಕೆಮ್ಮ. ಹ್ಞೂ. ಅವರು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಅದೇ ನೀವು ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ. ಇಲ್ಲಿ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಾವು ಎದುರಿಸ್ತಾ ಇದ್ದೀವಿ. ಸರ್, ಯಾರೋ ಈಗ ಮಾಡಿಸ್ಕೊತೀವಿ ಅಂದಾಗ ಅವ್ರು ಹೇಳಿದ್ರಂತೆ ಸೈಡ್ ಎಫೆಕ್ಟ್ ಆಗುತ್ತೆ ಇದರಿಂದ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಮ್ಮ, ಸರಿ. ಇಲ್ಲಿ ನೀವು ಅದನ್ನು ಕರೆಕ್ಟ್, ನಿಮ್ಮದೇ ಪ್ರಶ್ನೆ ನಮ್ಗೆ ಅರ್ಥ ಆಗಿದೆ. ಇಲ್ಲಿ ನಾನು ಹೇಳೋದೇನೆಂದರೆ, ಈಗ ಎಷ್ಟೋ ಜನಕ್ಕೆ ಈ ರೀತಿ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಅಂದರೆ ಎಕ್ಸಸೈಸ್ ಮಾಡ್ಲಿಕ್ಕಾಗಲ್ಲ, ಆಕ್ಸಿಡೆಂಟ್ ಆಗಿರುತ್ತೆ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಒಂದು ಅಥವಾ ಉಳುಕಿರುತ್ತೆ ಕಾಲು, ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಅವರು ಎಕ್ಸಸೈಸ್ ಮಾಡ್ಲಿಕ್ಕಾಗಲ್ಲ. ಸೊ ಡಯಟಲ್ಲಿ ಅವರು ಕಡಿಮೆ ಮಾಡಿದ್ರು ಅದನ್ನು ಬೊಜ್ಜು ಹಾಗೆ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಲೈಪೋಸಕ್ಷನ್ ಅನ್ನೋದು ಅವರಿಗೆ ಒಳ್ಳೆ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಅವರ ಭಾರವನ್ನು ಕಡಿಮೆ ಮಾಡುತ್ತೆ, ಅವರಿಗೆ ಅದು ಪ್ರಾಪರ್ ಆಕಾರ ಕೊಡುತ್ತೆ. ಹಾಗೆ ಆ ಒಂದು ಏನು ಅಸೋಸಿಯೇಟೆಡ್ ಹೆಲ್ತ್ ಪ್ರಾಬ್ಲಮ್ಸ್ ಅಂದರೆ ಡಯಾಬಿಟಿಸ್ ಏನಿದೆ ಅದು ಕೂಡ ಅಂಡರ್ ಕಂಟ್ರೋಲ್ ಬರುತ್ತೆ. ಸೊ ಹಾಗಾಗಿ ಮಾಡಿಸೋದು ಸೂಕ್ತ. ಸೊ ಮತ್ತೊಮ್ಮೆ ನೀವು ಸೈಡ್ ಎಫೆಕ್ಟ್ಸ್ ಬಗ್ಗೆ ಕೇಳಿದ್ರಿ. ಸೂಕ್ತ ತಜ್ಞರಿಂದ ಈ ಒಂದು ಲೈಪೋಸಕ್ಷನ್ ಮಾಡಿದಾಗ ಯಾವುದೇ ಅಡ್ಡ ಪರಿಣಾಮಗಳ ಬಗ್ಗೆ ಯೋಚನೆ ಬೇಡ ಅಂತ ನಾನು ಹೇಳ್ಬೋದಮ್ಮ. ಸೊ ಹಾಗಾಗಿ ಅದನ್ನ ಅಡ್ಡ ಪರಿಣಾಮಗಳು ಏನು ಇರುವುದಿಲ್ಲ. ಸೊ ಅದನ್ನ ನಾವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಬೋದಾಗಿರುತ್ತೆ. ಸೊ ಡೆಫಿನೆಟಿವ್ ರಿಸಲ್ಟ್ಸ್ ಕೂಡ ಇರ್ತದೆ, ಮತ್ತೆ ಡೆಫಿನೆಟಿವ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಸ್ಪೈನಲ್ ಕಾರ್ಡ್ ಇವಾಗ ಆಕ್ಸಿಡೆಂಟ್ ಆಗ್ಬಿಟ್ಟು ಪ್ರಾಬ್ಲಮ್ ಆಗಿದೆಯಲ್ಲ, ಅವರಿಗೆ ನಾವು ಅದೇ ಅಂತ ಟೈಮಲ್ಲಿ ನಾವು ಅಂತ ಸಂದರ್ಭದಲ್ಲಿ ಏನಂತಾರೆ ಅಂದ್ರೆ ತೂಕನ ಕಮ್ಮಿ ಮಾಡ್ಕೊಂಡ್ಮೇಲೆ ಆಮೇಲೆ ಆಪರೇಷನ್ ಮಾಡ್ತೀವಿ ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ದಾರೆ. ಅದೇ ತೂಕ ಹೇಗೆ ಕಡಿಮೆ ಮಾಡೋದು ನೀವು ಹೇಳಿ. ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಎಕ್ಸರ್ಸೈಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಲೈಪೋಸಕ್ಷನ್ ಡೆಫಿನೆಟಿವ್ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದು. ಸೊ ಅವಾಗ ಅವ್ರು ಹೇಳಿದ್ರು, ಆದ್ರೆ ನಿಮಗೆ ಹೇಗೆ ಅಂತ ನಿಮ್ಗೆ ಗೊತ್ತಾಗಿಲ್ಲ. ಸೊ ನೀವು ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಅವರಿಗೆ ಓವರ್ ಆಲ್ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹಾಗೆ ಅವರು ಒಂದು ಈ ಸರ್ಜರಿಗೆ ಕೂಡ ಅನುಕೂಲ ಮಾಡ್ಕೋಬಹುದು, ಸ್ಪೈನಲ್ ಸರ್ಜರಿ ಕೂಡ ಮಾಡಿಸ್ಬೋದು ಮುಂದೆ. ಶುಗರ್ 5 ಇದೆಯಲ್ಲ ಸರ್, 500 ಇದೆಯಲ್ಲ, ಅದನ್ನ ಶುಗರ್ನ ನಾವು ಕಂಟ್ರೋಲಿಗೆ ನಾವು ಅದನ್ನ ಕಂಟ್ರೋಲ್ ಮಾಡಿ ನಾವು ಸರ್ಜರಿ ಮಾಡಾಗಿದ ನಂತರ ಅದು ತಾನಾಗಿ ಕಂಟ್ರೋಲಿಗೆ ಬರುತ್ತಮ್ಮ. ಹಾಗೆ ಸೂಕ್ತವಾಗಿ ಪ್ರಯತ್ನ ಪಡಿಮ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ನಮಸ್ತೆ. ನಾನು ಚಾಮರಾಜನಗರದಿಂದ ಪುಷ್ಪ ಅಂತ. ಹೇಳಿ ಅಮ್ಮ. ನಾನು ಡೈಲಿ 5:30 ಇಂದ 6:30 ತನಕ ಡೈಲಿ ವಾಕ್ ಮಾಡ್ತೇನೆ. ಸರಿ. ವಾಕ್ ಮಾಡೋದ್ರಿಂದ ನನ್ಗೆ ಬಾಡಿಯಿಂದ ಫ್ಯಾಟ್ ಕಡಿಮೆ ಆಗಿದೆ, ಆದ್ರೆ ಆರ್ಮ್ಸ್ ಅಲ್ಲಿ ಫ್ಯಾಟ್ ಕಡಿಮೆ ಆಗಿಲ್ಲ, ತುಂಬಾ ದಪ್ಪ ಇದೆ. ಸರಿ. ಅದು ಆರ್ಮ್ಸ್ ಫ್ಯಾಟ್ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಲೈಪೋಸಕ್ಷನ್ ಇಂದ? ನಾನು ಅದ್ರ ಬಗ್ಗೆ ಸಾಕಷ್ಟು ಓದಿದ್ದೇನೆ ಲೈಪೋಸಕ್ಷನ್ ಇಂದ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಯೂಸ್ ಮಾಡ್ಬೇಕು, ಮಾತ್ರ ತುಂಬಾ ದಪ್ಪ ಇದೆ. ಕರೆಕ್ಟ್ ಅಮ್ಮ, ಅರ್ಥ ಆಯ್ತು. ಸೊ ನೀವು ಅದೇ ಪ್ರಾಕ್ಟಿಕಲ್ ಆಗಿ ನಿಮ್ಮ ಒಂದು ನ್ಯಾಚುರಲ್ ಮೆಥಡ್ಸ್ ಇಂದ ಫಾಲೋ ಮಾಡಿ ಅಂತ ಹೇಳಿದೆ. ನ್ಯಾಚುರಲ್ ಮೆಥಡ್ಸ್ ಫಾಲೋ ಮಾಡಿ ಮಾಡಿದ್ದೇನೆ, ಆದ್ರೆ ಆರ್ಮ್ಸ್ ಮಾತ್ರ ಕಡಿಮೆ ಆಗ್ತಿಲ್ಲ. ಹೊಟ್ಟೆ ಭಾಗ ಮತ್ತೆ ತೊಡೆ ಭಾಗ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಅದೇ ಅಮ್ಮ, ನಾನು ಹೇಳ್ತಾ ಇರೋದು ಏನಂದ್ರೆ, ನೀವು ನ್ಯಾಚುರಲ್ ಮೆಥಡ್ಸ್ ಇಂದ ಎಲ್ಲಿ ಯಾವ ಭಾಗಗಳಲ್ಲಿ ರಿಸಲ್ಟ್ ಕಾಣದೆ ಎಲ್ಲಿ ಸಿಕ್ಕಿರಲ್ಲ ಆ ಭಾಗಗಳಿಗೆ ನೀವು ಡೆಫಿನೆಟ್ಲಿ ಲೈಪೋಸೆಕ್ಷನ್ ಮಾಡಿಸ್ಬೋದು. ನೀವು ಆರ್ಮ್ಸ್ಗೆ ಮಾಡಿಸ್ಬೋದು, ಆರ್ಮ್ಸ್ಗೆ ಲೈಪೋಸೆಕ್ಷನ್ ಮಾಡಿಸ್ಬೋದು, ಅದು ಒಂದಕ್ಕೇನೆ ಮಾಡಿಸ್ಬೋದು. ಇಲ್ಲ ಅದ್ರ ಜೊತೆಲಿ ನಿಮ್ಗೆ ಅಬ್ಡಮನ್ ಹಿಪ್ಸ್ ಕೂಡ ಮಾಡಿಸ್ಬೋದಾಗಿರುತ್ತೆ. ಎಷ್ಟು ಡೇಸ್ ಬೇಕಾಗ್ಬೋದು ಮಾಡಿಸ್ಲಿಕ್ಕೆ? ಅಲ್ಲ, ಒನ್ ಡೇ ಸರ್ಜರಿ, ಡೇ ಕೇರ್ ಸರ್ಜರಿ, 3 to 3.5 hours ಸರ್ಜರಿ ಇರ್ತದೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಡಿಸ್ಚಾರ್ಜ್, 3 to 4 days ರೆಸ್ಟ್. ಅದಾಗಿದ ನಂತರ ನಿಮ್ಮ ರೊಟೀನ್ ಆಕ್ಟಿವಿಟೀಸ್, ನಾರ್ಮಲ್ ಫುಡ್. ಸೊ ಈ ರೀತಿ ಇರೋದ್ರಿಂದ ಸೊ ನೀವು ಇಮಿಡಿಯೇಟ್ ರಿಸಲ್ಟ್ಸ್ ಇರೋದ್ರಿಂದ ನೀವು ಅದನ್ನ ಡೆಫಿನೆಟ್ ಲೈಪೋಸೆಕ್ಷನ್ ಹೋಗ್ಬೋದಮ್ಮ, ಹೋಗ್ಬೋದು. ಒಂದ್ ನಿಮಿಷ, ನನ್ಗೆ ಏನ್ ಸಮಸ್ಯೆ ಅಂತಂದ್ರೆ ನಾನು ಟೀಚರ್, ವರ್ಕಿಂಗ್ ಮಾಡೋದೆಲ್ಲ ಹ್ಯಾಂಡ್ಸ್ ಇಂದ ಜಾಸ್ತಿ ಇರುತ್ತೆ. ಸೊ ನಾನು ಆಪರೇಷನ್ ಆದ್ಮೇಲೆ ಅದೇ ರೀತಿ ಕೆಲಸ ಮಾಡ್ಬೋದಲ್ಲ? ಅದಕ್ಕೆ ಏನಾದ್ರು ರೆಸ್ಟ್ ಬೇಕಾಗಿದೆಯಾ? ಇಲ್ಲ ಮಾಡಬಹುದಾಗಿರುತ್ತೆ. ನಾನು ಅದೇ 3 to 4 days ರೆಸ್ಟ್ ಅಂತ ಹೇಳಿದ್ನಲ್ಲ, ಅದಾಗಿದ್ದ ನಂತರ ನಿಮ್ಮ ರೊಟೀನ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಬಹುದು, ತೊಂದರೆ ಇಲ್ಲ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅದನ್ನು ಸೂಕ್ತವಾಗಿ ಪ್ರಯತ್ನ ಪಡಿ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ನಾವು ಮಹಿಳೆಯರಿಗೆ ಅಂತ ಹೇಳಿದ್ವಿ ಇದುವರೆ ತನಕ. ಇವಾಗ ಪುರುಷರಲ್ಲಿ ಇವಾಗ ಕಾಣುವಂಥ ಒಂದು ತೊಂದರೆಗಳಿಗೆ ಎಷ್ಟು ಮಟ್ಟಿಗೆ ಇವಾಗ ಲೈಪೋಸೆಕ್ಷನ್ ಸಹಾಯ ಮಾಡುತ್ತೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದರೆ ನಾವು ಫ್ಯಾಟ್ ಡಿಪಾಸಿಷನಲ್ಲಿ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ.
ಏನು ಕೆಲವು ವ್ಯತ್ಯಾಸಗಳಂತ ಹೇಳಿದ್ರೆ ಇವರಿಗೆ ಒಂದು ಯೂಶಲಿ ಹೊಟ್ಟೆ ಭಾಗದಲ್ಲಿ ಒಂದು ಹೆಚ್ಚಿನ ಫ್ಯಾಟ್ ಶೇಖರಣೆ ಆಗೋದು ಅಥವಾ ಹೊಟ್ಟೆ ಉಬ್ಬ ಆಗತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಎರಡನೇ ಭಾಗ ಅಂದರೆ ಚೆಸ್ಟ್. ಅದಕ್ಕೆ ಕೆಲವು ಟೈಮ್ ನಾವು ಗೈನಕೋಮ್ಯಾಸ್ಟಿಯಾ ಅಂತ ಹೇಳ್ತೀವಿ. ಎಕ್ಸಸ್ ಫ್ಯಾಟ್ ಡೆಪಾಸಿಷನ್ ಮತ್ತು ಎಕ್ಸಸ್ ಗ್ಲ್ಯಾಂಡ್, ಸೊ ಅವೆರಡೂ ಕೂಡಿ ಅದನ್ನು ಗೈನಕೋಮ್ಯಾಸ್ಟಿಯಾ ಅಂತ ಹೇಳ್ತೀವಿ. ಸೊ ಅವರಿಗೆ ಯೂಶಲಿ ಥೈಸಲ್ಲಿ ಅಷ್ಟೊಂದು ಫ್ಯಾಟ್ ಡೆಪಾಸಿಟ್ ಆಗಲ್ಲ ಅನ್ಲೆಸ್ ಅದರ್ವೈಸ್ ಜನರಲ್ ಒಬೇಸಿಟಿ ಇದ್ದಾಗ. ಸೊ ಆರ್ಮ್ಸಲ್ಲಿ ಇರೋದಿಲ್ಲ, ಸೊ ಅವರಿಗೆ ಒಂದು ಈ ಹಿಪ್ಸು ಅಥವಾ ಬಟಕ್ಸಲ್ಲಿ ಜಾಸ್ತಿ ಇರೋದಿಲ್ಲ. ಸೊ ಈ ಒಂದು ಕೆಲವು ಡಿಫರೆನ್ಸಸ್ ಇರುತ್ತೆ. ಸೊ ಅದನ್ನು ನೋಡಿದಾಗ ಅವರಿಗೆ ಸಾಮಾನ್ಯವಾಗಿ ನಾವು ಈ ಒಂದು ಕೆಲವು ಚಿತ್ರಣಗಳ ಮೂಲಕ ನೋಡಿದಾಗ ಒಂದು ರೆಸಿಸ್ಟೆಂಟ್ ಅದೇ ಗೈನಕೋಮ್ಯಾಸ್ಟಿ ಅಂತ ನಾನು ಆಲ್ರೆಡಿ ಏನು ಹೇಳಿದೆ, ಎಕ್ಸಸ್ ಫ್ಯಾಟ್ ಡೆಪಾಸಿಷನ್ ಇಂದಿ ಅದು ಒಂದು ಚೆಸ್ಟ್ ಭಾಗದಲ್ಲಿ ಇದು ಕೆಲವೊಂದು ಮುಜುಗರ ತರುವಂಥ ವಿಷಯ. ಅವರಿಗೆ ಅದು ಪ್ರಾಪರ್ ಶರ್ಟ್ ಹಾಕೊಳ್ಳಿಕ್ಕೆ ಅಥವಾ ಟಿ ಶರ್ಟ್ ಹಾಕೊಳ್ಳಿಕ್ಕೆ ತೊಂದರೆ ಇರ್ತದೆ. ಸೊ ಅಂಥ ಟೈಮಲ್ಲಿ ಈ ಒಂದು ಸಣ್ಣ ಹೋಲಿಂದ ಲೈಪೋಸೆಕ್ಷನ್ ಮಾಡಲಾಗಿ ಒಂದು ಸಣ್ಣ ಇನ್ಸಿಷನ್ ಮೂಲಕ ಒಂದು ಎಕ್ಸಸ್ ಗ್ಲ್ಯಾಂಡನ್ನು ತೆಗೆಯಲಾಗುತ್ತೆ. ಸೊ ಆನ್ ಟೇಬಲ್ ಆ ಡಿಫರೆನ್ಸ್ ಅನ್ನು ಅವ್ರು ನೋಡ್ಬೋದಾಗಿರುತ್ತೆ ಮತ್ತು ಹಾಗೆ ಉಳಿಯುತ್ತೆ. ಅದನ್ನು ಲೈಫ್ ಟೈಮ್ ಅದು ಮತ್ತೆ ಪುನರಾವರ್ತನೆ ಆಗೋದಿಲ್ಲ, ಹಾಗೆ ಇರ್ತದೆ. ಸೊ ಒಂದು 2-3 ಎಕ್ಸಾಂಪಲ್ ನಾವು ನೋಡಿದ್ರೆ ನಾವು ಅದನ್ನು ಅರ್ಥ ಮಾಡ್ಕೋಬೋದು ಎಷ್ಟು ವ್ಯತ್ಯಾಸ ಆಗುತ್ತೆ, ಎಷ್ಟು ರಿಲೀಫ್ ಇರುತ್ತೆ ಅಂತ. ಅದರ್ವೈಸ್ ಅವರಿಗೆ ತುಂಬಾನೇ ಮುಜುಗರ, ಅಂದರೆ ಅವ್ರ ಫ್ರೆಂಡ್ಸ್ ಜೊತೆ ಮಿಕ್ಸ್ ಮಾಡೋಕ್ಕೆ ಆಗ್ತಾ ಇರಲ್ಲ ಅಥವಾ ಒಂದು ಸ್ವಿಮ್ಮಿಂಗ್ ಮಾಡೋಕ್ಕೆ ಆಗ್ತಾ ಇರಲ್ವಾ. ಸೊ ಯಾವುದೇ ಥರ ಒಂದು ಈ ಫಂಕ್ಷನ್ಸ್ಗಳಲ್ಲೂ ಕೂಡ ಭಾಗವಹಿಸ್ಲಿಕ್ಕೆ ಆಗ್ತಾ ಇರಲ್ಲ. ಸೊ ಅದೇ ರೀತಿ ಕೆಲವರಿಗೆ ಒಂದು ಹೊಟ್ಟೆ ಭಾಗದಲ್ಲಿ ಎಕ್ಸಸ್ ಇರುತ್ತೆ. ಸೊ ಅಂಥವ್ರಿಗೆ ನಾವು ಸಣ್ಣ ಒಂದು ಹೋಲ್ಸ್ಗಳ ಮೂಲಕ ನಾವು ಲೈಪೋಸೆಕ್ಷನ್ ಮಾಡಿ ಆ ರಿಸಲ್ಟ್ಸ್ ನಾವು ಪಡಿಬೋದಾಗಿರುತ್ತೆ. ಕೆಲವರಿಗೆ ಫ್ಲಾಟ್ ಇರುತ್ತೆ, ಆದರೆ ಇನ್ನೂ ಸ್ವಲ್ಪ ಫರ್ದರ್ ಇಂಪ್ರೂವ್ಮೆಂಟ್ಸ್ ಬೇಕು ಅಂತ ಕೆಲವರಿಗೆ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಅನುಕೂಲ ನಾವು ಮಾಡ್ಕೊಡ್ಬೋದಾಗಿರುತ್ತೆ. ಕೆಲವರು ಏಜ್ ಆಗಿದ್ಮೇಲೆ ಅಬ್ಡಾಮಿನಲ್ ಮಸಲ್ ವೀಕ್ ಆಗಿರುತ್ತೆ, ಅಂಥವ್ರಿಗೆ ನಾವು ಅಬ್ಡಾಮಿನೋಪ್ಲಾಸ್ಟಿ ಅಂತ ಅವಶ್ಯಕತೆ ಇರ್ತದೆ ಅಲಾಂಗ್ ವಿತ್ ದ ಲೈಪೋಸೆಕ್ಷನ್. ಸೊ ಈ ರೀತಿ ಒಂದು ಯಾವುದೇ ಒಂದು ಭಾಗದಲ್ಲಿ ಈ ಒಂದು ತೊಂದರೆಗಳು ಏನಿರುತ್ತೆ ಎಕ್ಸಸ್, ಯೂಶಲಿ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಹೊಟ್ಟೆ ಭಾಗ ಮತ್ತು ಚೆಸ್ಟ್ ಭಾಗ. ಸೊ ಈ ಸರ್ಜರಿಗಳ ಮೂಲಕ ಅವರು ಉತ್ತರ ಪಡಿಬೋದಾಗಿರುತ್ತೆ ಅವರು ಕೂಡ. ಅಥವಾ ಪಾರ್ಟ್ ಆಫ್ ಜನರಲ್ ಒಬೇಸಿಟಿ ಅವ್ರಿಗೆ ಬೇರೆ ಭಾಗಗಳಲ್ಲೂ ಇದೆ ಅಂತ ಹೇಳಿದಾಗ ಆ ಭಾಗಗಳಿಗೂ ಅವರು ಲೈಪೋಸೆಕ್ಷನ್ ಮಾಡಿಸ್ಬೋದಾಗಿರುತ್ತೆ. ಓಕೆ, ಬಟ್ ಇವಾಗ ಹೆಚ್ಚಿನ ಪ್ರಮಾಣದಲ್ಲಿ ಇವಾಗ ಯಾರೇ ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಇರುವಂಥ ಒಂದು ಕನ್ಸರ್ನ್ ಅಂತ ಹೇಳಿದ್ರೆ ಈ ಲೈಪೋಸೆಕ್ಷನ್ ಮೂಲಕ ಇವಾಗ ಮಾಡಿಸ್ಕೊಂಡಾದ್ಮೇಲೆ ಇವಾಗ ಅಡ್ಡ ಪರಿಣಾಮಗಳು ಅಂತ ಹೇಳುವಂಥದ್ದು, ಸೈಡ್ ಇಫೆಕ್ಟ್ಸ್ ಅಂತ ಹೇಳುವಂಥದ್ದು ಏನೇನು ಇರ್ಬೋದು ಅನ್ನೋದು ಬಹಳಷ್ಟು ಕಾಳಜಿ ಇರ್ತದೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಕರೆಕ್ಟ್. ಅಂದರೆ ಇಲ್ಲಿ ಏನಾಗಿರುತ್ತೆ, ಇದು ಲೈಪೋಸೆಕ್ಷನಲ್ಲಿ ಕೆಲವರಿಗೆ ಸರ್ಜರಿ ಅಂದ ತಕ್ಷಣಕ್ಕೆ ಆ ಒಂದು ಮೊದಲನೇ ಒಂದು ಭಯ ಏನಂದರೆ ಇದರಿಂದ ಅಡ್ಡ ಪರಿಣಾಮಗಳೇನು ಇರ್ತದ, ತೊಂದರೆಗಳಾಗತ್ತಾ, ರಿಸಲ್ಟ್ಗಿನ್ನ ಜಾಸ್ತಿ ಇದ್ರ ಬಗ್ಗೆನೇ ಯೋಚನೆ ಇರ್ತದೆ. ಇಲ್ಲಿ ಒಂದು ಸೂಕ್ತ ತಜ್ಞರಿಂದ ಈ ಒಂದು ಲೈಪೋಸೆಕ್ಷನ್ ಆದಲ್ಲಿ ಅವರಿಗೆ ಯಾವುದೇ ಅಡ್ಡ ಪರಿಣಾಮಗಳ ಬಗ್ಗೆ ಯೋಚನೆ ಬೇಡ ಅಂತ ಹೇಳ್ಬೋದು. ಬಟ್ ಒಕೇಶನಲ್ಲಿ ಅಲ್ಲಿ ಇಲ್ಲಿ ಅವರಿಗೆ ಕೇಳ್ಪಟ್ಟಿರೋದು ಅಥವಾ ನೋಡ್ಪಟ್ಟಿರೋದು ಯಾವ ರೀತಿಗೆ, ಅದು ಯಾವ ಒಂದು ರೀಸನ್ಗೆ ಅಂತ ಹೇಳಿದ್ರೆ, ಅನ್ಕ್ವಾಲಿಫೈಡ್ ಪೀಪಲ್ ಇದನ್ನು ಆಪರೇಟ್ ಮಾಡಿದಾಗ ಅಥವಾ ಅಂಡರ್ ಕ್ವಾಲಿಫೈಡ್ ಪೀಪಲ್ ಆಪರೇಟ್ ಮಾಡಿದಾಗ ಅಥವಾ ಲೆಸ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದನ್ನು ಲೈಪೋಸೆಕ್ಷನ್ ಆಪರೇಟ್ ಮಾಡಿದಾಗ ಈ ಒಂದು ಸಂದರ್ಭಗಳು ಅವರು ನೋಡಿರ್ಬೋದು, ಕೇಳಿರ್ಬೋದು. ಆದರೆ ಸೂಕ್ತ ತಜ್ಞರಿಂದ, ಸೂಕ್ತ ಕಾಸ್ಮೆಟಿಕ್ ಸರ್ಜನಿಂದ ಲೈಪೋಸೆಕ್ಷನ್ ಆದಾಗ ಈ ರೀತಿ ಅಡ್ಡ ಪರಿಣಾಮಗಳ ಬಗ್ಗೆ ಯೋಚನೆ ಬೇಡ ಅಂತ ನಾನು ಹೇಳ್ಬೋದು. ಓಕೆ, ಬಟ್ ಅದಕ್ಕೆ ಇವಾಗ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ರಿಸ್ಕ್ ಫ್ಯಾಕ್ಟರ್, ಸರ್ಜರಿ ಅಂತ ಹೇಳಿದ್ಮೇಲೆ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಒಂದು ಇರ್ತದೆ ಅಂತ ಸಾಮಾನ್ಯವಾಗಿರ್ತದೆ. ಸೊ ಏನಾದರೂ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಏನಾದರೂ ಇರ್ಬೋದು ಅನ್ನೋದು ಇನ್ನೂ ಒಂದು ಕನ್ಸರ್ನು. ಇಲ್ಲ, ಅದನ್ನು ನಾವು ಯಾವುದೇ ಒಂದು ಪ್ರೊಸೀಜರ್ನ ನಾವು ಮೆಥಾಡಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದಾಗ ಅವ್ರಿಗೆ ಇರ್ತಕ್ಕಂಥ ಕೋಮಾಬಿಡ್ ಕಂಡೀಷನ್ ಫಸ್ಟ್ ಆಫ್ ಆಲ್ ನಾವು ಇನ್ವೆಸ್ಟಿಗೇಷನ್ಸ್ ಅಂತ ಮಾಡಿಸ್ತೇವೆ. ಅವ್ರ ಫಿಟ್ನೆಸ್ ಅನ್ನು ನಾವು ನೋಡ್ತೇವೆ. ಮತ್ತು ಅವ್ರಿಗೆ ಯಾವ್ದಾದ್ರು ಶುಗರು ಅಥವಾ ಬಿ ಪಿ ಇದ್ರೆ ಅದನ್ನು ಕಂಟ್ರೋಲಿಗೆ ನಾವು ತಗೊಂಡು, ಮತ್ತು ಅವರಿಗೆ ನಾವು ಒಂದು ಕೆಲವು ಟೈಮ್ ನಾವು ಸ್ಟೇಜ್ ಲೈಪೋಸೆಕ್ಷನ್ ಅಂತ ಮಾಡ್ತೀವಿ. ಅಂದರೆ ಹೋಲ್ ಬಾಡಿ ಲೈಪೋಸೆಕ್ಷನ್ ಒಂದೇ ಸರಿಗೆ ನಾವು ಮಾಡ್ತೀವಿ ಅಂತ ಅಲ್ಲ. ಕೆಲವರಿಗೆ ಅದು ಇದು ಒಂದು ಲಿಮಿಟೇಷನ್ಸ್ ಇರುತ್ತೆ ಅದರಲ್ಲೂ ಕೂಡ. ಸೊ ಅದನ್ನು ನಾವು ಗೊತ್ತಿರೋದ್ರಿಂದ ನಾವು ಅದೇ ಪ್ರಕಾರವಾಗಿ ಎಕ್ಸಿಕ್ಯೂಟ್ ಮಾಡ್ತೇವೆ. ಸೇಫ್ಟಿ ಕನ್ಸರ್ನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಸೇಫ್ಟಿ ಕನ್ಸರ್ನ್ಸ್ ಏನಿರುತ್ತೆ ಅದನ್ನು ನಾವು ಅದೆಲ್ಲ ಎಕ್ಸಿಕ್ಯೂಟ್ ಮಾಡ್ತೇವೆ. ಸೊ ಹಾಗಿದ್ರಿಂದ ನಾವು ಅದೇ ನಾವು ಅಬ್ಡಮನ್ ಒಮ್ಮೆ ಅಥವಾ ಥೈಸು ಅಥವಾ ಬಟಕ್ಸ್ ಒಮ್ಮೆ, ಆರ್ಮ್ಸ್ ಒಮ್ಮೆ, ಯಾಕೆಂದರೆ ಅದರಲ್ಲೂ ಒಂದು ಕೆಲವೊಂದು ಇದಕ್ಕಿಂತ ಜಾಸ್ತಿ ಫ್ಯಾಟ್ ತೆಗಿಬಾರ್ದು ಅಂತ ಇರುತ್ತೆ, ಬಾಡಿ ಅಡ್ಜಸ್ಟ್ ಆಗಲ್ಲ ಅಂತ. ಸೊ ಅವನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಆ ಸೇಫ್ಟಿ ಕನ್ಸರ್ನ್ ಅಥವಾ ಸೇಫ್ಟಿ ಪ್ರೊಸೀಜರ್ ಏನಿರುತ್ತೆ ಅದನ್ನು ಡೆಫಿನೆಟ್ಲಿ ಫಾಲೋ ಮಾಡೋದ್ರಿಂದ ಈ ಅಡ್ಡ ಪರಿಣಾಮಗಳು ಅಥವಾ ರಿಸ್ಕ್ ಅಥವಾ ತೊಂದರೆಗಳನ್ನ ನಾವು ಮೋಸ್ಟ್ ಮಿನಿಮಮ್ ಆಗಿ ನಾವು ನೋಡ್ಬೋದು ಅಂತ ನಾವು ಹೇಳ್ಬೋದು. ಓಕೆ, ಬಟ್ ಇವಾಗ ಈ ಲೈಪೋಮಾ ಅಂತ ಆಗಿಂದಾಗೆ ಕೇಳ್ತಿರುತ್ತೆ. ಇವಾಗ ಲೈಪೋಮಾ ಅಂತ ಹೇಳಿದ್ರೆ ಏನು, ಅದಕ್ಕೆ ಇವಾಗ ಯಾವ ರೀತಿಯಲ್ಲಿ ಪರಿಹಾರ ಇರ್ತದೆ ಡಾಕ್ಟ್ರೆ? ಲೈಪೋಮಾ ಅಂತ ಹೇಳಿದ್ರೆ ಈ ಫ್ಯಾಟ್ ಗಂಟುಗಳು. ಎಷ್ಟೋ ಜನಕ್ಕೆ ಎಲ್ಲ ಥರ ಈ ಕೆಲವು ಭಾಗಗಳಲ್ಲಿ ಮಾತ್ರ ಇರ್ತದೆ ಗಂಟುಗಳು. ಈ ಕೈ ಭಾಗದಲ್ಲಿ ಅಥವಾ ಹೊಟ್ಟೆ ಭಾಗದಲ್ಲಿ ಅಥವಾ ತೊಡೆ ಭಾಗದಲ್ಲಿ, ಬೆನ್ನು ಅಥವಾ ಯಾವುದೇ ಒಂದು ಭಾಗದಲ್ಲಿ ಸಣ್ಣ ಗಂಟುಗಳಿರುತ್ತೆ, ಅದಕ್ಕೆ ಲೈಪೋಮಾ ಅಂತ ಹೇಳ್ತೀವಿ. ಸೊ ಕೆಲವರಿಗೆ ಕೆಲವು ಪಾಟಲ್ಲಿ ಅಷ್ಟೇ ಇರುತ್ತೆ,
ಕೆಲವರಿಗೆ ಜನರಲ್ ಆಗಿರುತ್ತೆ, ತುಂಬ ಇರ್ತದೆ. ಸೊ ಇದು ಯಾವಾಗ ಮಾಡಿಸ್ಬೇಕು ಅಂತ, ಒಂದು ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳಿದಾಗ, ಅಥವಾ ಇದು ಫಾಸ್ಟಾಗಿ ಬೆಳೀತಾ ಇದೆ ಅಂದಾಗ, ನೋವಿದೆ ಅಂತ ಹೇಳಿದಾಗ, ಅಥವಾ ತುಂಬ ದಿವಸ ಹಾಗೆ ಬಿಟ್ಟು ತುಂಬ ದೊಡ್ಡ ಸೈಜ್ ಇದ್ದಾಗ ಏನಾಗುತ್ತೆ, ಲೈಪೋಸಾರ್ಕೋಮಾ ಅಂತ ಒಂದು ಕ್ಯಾನ್ಸರ್ಗೆ ಸಹ ಕನ್ವರ್ಟ್ ಆಗ್ಬೋದು. ಅಂಥ ಸಂದರ್ಭಗಳಲ್ಲಿ ಅದು ಸರ್ಜರಿ ಅವಶ್ಯಕತೆ ಇರುತ್ತೆ. ಅದೇ ನಾವು ಕೆಲವು ಚಿತ್ರಣಗಳ ಮೂಲಕ ನೋಡಿದಾಗ, ಸೊ ಇವರಿಗೆ ಅದೇ ಒಂದು ಹೊಟ್ಟೆ ಭಾಗದಲ್ಲಿ ಅದು ಹೆಚ್ಚಿನ ಈ ಒಂದು ಫ್ಯಾಟ್ ಲೈಪೋಮಾಸ್ಗಳಂತ ಏನಿದೆ, ನಾವು ಅದನ್ನು ಸ್ಮಾಲ್ ಇನ್ಸಿಷನ್ಗಳ ಮೂಲಕ ನಾವು ಅದನ್ನು ತೆಗೆದಿರ್ತಕ್ಕಂಥದ್ದು. ಸೊ ಅದೇ ರೀತಿ ಇವರಿಗೆ ಮೈ ತುಂಬ ಇದೆ, ಬಟ್ ಇವರಿಗೆ ಮೊದಲನೇ ಸ್ಟೇಜಲ್ಲಿ ಒಂದು ಆಲ್ಮೋಸ್ಟ್ 80 ಲೈಪೋಮಾಗಳನ್ನ ಈ ಕೈ ಭಾಗದಲ್ಲೇ ತೆಗೆದಿರೋದು. ಸೊ ನೆಕ್ಸ್ಟ್ ಸ್ಟೇಜಲ್ಲಿ ಹೊಟ್ಟೆ ಭಾಗ, ಅದು ನೆಕ್ಸ್ಟ್ ಸ್ಟೇಜಲ್ಲಿ ತೊಡೆ ಭಾಗ. ಅವರಿಗೆ ಒಂಥರ ಈ ಬಟ್ಟೆ ಹಾಕೊಳ್ಳಿಕ್ಕೆ ಸರಿ ಅನಿಸ್ತಾ ಇರಲ್ಲ, ಅವರಿಗೆ ಒಂಥರ ಏನು ಇದು ತೊಂದರೆನ ಅನಿಸ್ತಾ ಇರ್ತದೆ ಸ್ನಾನ ಮಾಡ್ಬೇಕಾದ್ರೆ ಅಥವಾ ಮತ್ತೊಮ್ಮೆ ಬೇರೆ ಟೈಮಲ್ಲಿ. ಸೊ ಅಥವಾ ಇನ್ನೊಬ್ರು ಅದನ್ನ ನೋಟಿಸ್ ಮಾಡಿ ಹೇಳುವಂಥದ್ದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಇದನ್ನ ಎಕ್ಸಸೈಸ್ ಮಾಡೋದ್ರಿಂದ ಪುನಃ ಅದು ಬೆಳೆಯೋದಿಲ್ಲ, ಸ್ಕಾರು ಕೂಡ ಅಂತ ಏನು ಕಾಣಿಸಲ್ಲ. ಸೊ ರಿಸಲ್ಟ್ಸ್ ಇಮಿಡಿಯೇಟ್ ಆಗಿರುತ್ತೆ, ಮತ್ತೆ ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇರೋದಿಲ್ಲ ಅವರಿಗೆ ಫ್ಯೂಚರಲ್ಲಿ. ಸೊ ಹಾಗಾಗಿ ಸರ್ಜರಿ ಮೂಲಕ ಅವರು ಅದು ಉತ್ತರ ಪಡಿಬಹುದು. ಓಕೆ, ಬಟ್ ಅದೇ ರೀತಿಯಲ್ಲಿ ಇವಾಗ ಈ ಬೇರಿಯಾಟ್ರಿಕ್ ಸರ್ಜರಿ ಅಂತಾನು ಸಾಕಷ್ಟು ಬಾರಿ ಕೇಳ್ತೀವಿ. ಇವಾಗ ಕೆಲವೊಂದು ಬಾರಿ ಇವಾಗ ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಬೇಕಿದ್ದಾಗ ಒಂದು ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆನೂ ಅನೇಕ ಜನಗಳು ಹೇಳ್ತಾರೆ. ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದ್ರೆ ಏನು, ಅದರಿಂದ ಇವಾಗ ಆಗುವಂಥ ಒಂದು ಉಪಯೋಗಗಳಾಗಲಿ ಅಥವಾ ಅಡ್ವಾಂಟೇಜಸ್ ಓವರ್ ಲೈಪೋಸೆಕ್ಷನ್ ಅಂತ ಹೇಳುವಂಥದ್ದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಇಲ್ಲಿ ಇದು ಎರಡು ಅಂದರೆ ಮಾರ್ಬಿಡ್ ಒಬೆಸಿಟಿ ಅಂತ ಹೇಳ್ತೀವಿ. ಮಾರ್ಬಿಡ್ ಒಬೆಸಿಟಿ ಅಂದರೆ 120, 130 ಅಥವಾ 140 ಅದಕ್ಕಿಂತ ಜಾಸ್ತಿ ತೂಕ ಇರ್ತಕ್ಕಂಥ ವ್ಯಕ್ತಿಗಳು. ಸೊ ಅವರಿಗೆ ಒಬೆಸಿಟಿ ಇರ್ತದೆ, ತೂಕ ಜಾಸ್ತಿ ಇರ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಈ ಒಂದು ಎರಡು ದಾರಿಗಳು. ಸೊ ಇದರ ಅವರು ಸ್ಟೇಜ್ ಲೈಪೋಸೆಕ್ಷನ್ಗೆ ಹೋಗ್ಬೋದಾಗಿರುತ್ತೆ ಅಥವಾ ಬೆರಿಯಾಟ್ರಿಕ್ ಸರ್ಜರಿ ಮಾಡಿಸ್ಬೋದಾಗಿರುತ್ತೆ. ಬೆರಿಯಾಟ್ರಿಕ್ ಸರ್ಜರಿ ಅಂದರೆ ಒಂದು ಅನ್ನನಾಳನ್ನು ಅದು ಕಿರಿದಾಗಿ ಮಾಡ್ತಕ್ಕಂಥದ್ದು. ಸೊ ಅಲ್ಲಿಗೆ ಅವರು ಅದು ಒಳಗಡೆ ಏನು ಆಹಾರ ಸೇವನೆ ಏನಿರುತ್ತೆ ತುಂಬ ಕಡಿಮೆ ಆಗುತ್ತೆ. ಆದರೆ ಯಾವ ಸಂದರ್ಭದಲ್ಲಿ ಇದು ಸೂಕ್ತ ಅನ್ನೋದು ನಾವು ವಿಮರ್ಶೆ ಮಾಡೋದು ಇಂಪಾರ್ಟೆಂಟು. ಯಾವ ಸಂದರ್ಭ ಅಂತ ಹೇಳಿದ್ರೆ ಅತಿ ಹೆಚ್ಚು ತೂಕ, ಜೊತೆಯಲ್ಲಿ ಅವರಿಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋದು, ಜೊತೆಯಲ್ಲಿ ಅವ್ರಿಗೆ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇದ್ದಾಗ ಇದನ್ನ ಮೆಟಬಾಲಿಕ್ ಇದು ಎಮರ್ಜೆನ್ಸಿ ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಅಂತ ಹೇಳಿದ್ರೆ ಅವರು ಅತಿ ಹೆಚ್ಚಿನ ಇನ್ಸುಲಿನ್ ತಗೊಂಡ್ರು ಕಂಟ್ರೋಲ್ ಆಗ್ತಾ ಇಲ್ಲ, ಟ್ಯಾಬ್ಲೆಟ್ಸ್ ತಗೊಂಡ್ರು ಕಂಟ್ರೋಲ್ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಬೆರಿಯಾಟ್ರಿಕ್ ಸರ್ಜರಿ ಅನ್ನೋದು ಸೂಕ್ತವಾಗಿರುತ್ತೆ. ಅಥವಾ ಅವರಿಗೆ ಯಾವುದೇ ಒಂದು ಒಬೆಸಿಟಿ ಇದ್ದು ಅಥವಾ ಮಾರ್ಬಿಡ್ ಒಬೆಸಿಟಿ ಇದ್ದು ಅವರಿಗೆ ಒಂದು ಏನಾಗುತ್ತೆ, ಈ ಒಂದು ಕೋಮಾರ್ಬಿಡ್ ಕಂಡೀಷನ್ಸ್ ಇಲ್ಲದೆ ಇದ್ದಾಗ ಡೆಫಿನೆಟ್ಲಿ ಅವರು ಸ್ಟೇಜ್ ಲೈಪೋಸೆಕ್ಷನ್ಗೆ ಹೋಗ್ಬೋದಾಗಿರುತ್ತೆ. ಓಕೆ. ಸೊ ತೂಕ ಇಳಿಸುವ ಒಂದೇ ಒಂದು ನಿಟ್ಟಿನಲ್ಲಿ ಆ ಬೆರಿಯಾಟ್ರಿಕ್ ಸರ್ಜರಿ ಅನ್ನೋದು ಯೋಚನೆ ಮಾಡೋದು ಸರಿ ಇರೋದಿಲ್ಲ. ಬಟ್ ಈ ಒಂದು ಸಂದರ್ಭ ಇದ್ರೆ ಅಂದ್ರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ ಅದು ಸೂಕ್ತ ಆಗಿರುತ್ತೆ. ಸೊ ಇಲ್ಲಿ ನಾವು ಇನ್ನೊಂದು ಏನ್ ಹೇಳೋದು ಅಂದ್ರೆ ಪೋಸ್ಟ್ ಬೆರಿಯಾಟ್ರಿಕ್ ಸರ್ಜರಿ ಆಗಿದ ನಂತರ ಕೆಲವರಿಗೆ ಏನಾಗುತ್ತೆ, ವೇಟ್ ಲಾಸ್ ಆಗಿದ ಮೇಲೆ ಕೆಲವು ಫುಲ್ ಲೂಸ್ ಆಗಿರುತ್ತೆ, ಅಂದ್ರೆ ಜೋತು ಬಿದ್ದಿರೋದು. ಸೊ ಅಂತ ಸಂದರ್ಭದಲ್ಲಿ ನಾವು ಪೋಸ್ಟ್ ಬೆರಿಯಾಟ್ರಿಕ್ ಕಾಸ್ಮೆಟಿಕ್ ಸರ್ಜರೀಸ್ ಅಂತ ನಾವು ಮಾಡಲಾಗುತ್ತೆ ಆಫ್ಟರ್ ಮೇಜರ್ ವೇಟ್ ಲಾಸ್ ಅಂತ ನಾವು ಹೇಳ್ತೀವಿ. ಸೊ ಕೆಲವರಿಗೆ ಅಬ್ಡಮನ್ ಭಾಗ ಈ ರೀತಿ ಜೋತು ಬಿದ್ದಿರುತ್ತೆ, ಸೊ ಅದಕ್ಕೆ ಅಬ್ಡಾಮಿನೋಪ್ಲಾಸ್ಟಿ ಅಂತ ನಾವು ಮಾಡ್ತೇವೆ. ಸೊ ಇವರಿಗೆ ಅದು ಅಬ್ಡಾಮಿನೋಪ್ಲಾಸ್ಟಿ ಅನ್ನೋ ಅವಶ್ಯಕತೆ ಇರುತ್ತೆ. ಕೆಲವರಿಗೆ ಲೋವರ್ ಪಾರ್ಟ್ ಅಂದ್ರೆ ಥೈ ಲಿಫ್ಟು, ಲೋವರ್ ಬಾಡಿ ಲಿಫ್ಟ್ ಅಂತ ನಾವು ಹೇಳ್ತೀವಿ, ಬೆಲ್ಟ್ ಲೈಪೆಕ್ಟಮಿ ಅಂತ ಹೇಳ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಸ್ಕಿನ್ ಟೈಟನಿಂಗ್ ಅಂದ್ರೆ ಒಂದು ಬಟಕ್ ಲಿಫ್ಟು ಮತ್ತೆ ಥೈಪ್ಲಾಸ್ಟಿ ಅನ್ನೋದು ನಾವು ಮಾಡಲಾಗಿರುತ್ತೆ. ಕೆಲವರಿಗೆ ಈ ಥೈಸಲ್ಲಿ ರೆಸಿಡಿಯಲ್ ಫ್ಯಾಟ್ ಜಾಸ್ತಿ ಇದ್ದು ಪೋಸ್ಟ್ ಬೆರಿಯಾಟ್ರಿಕ್, ಸೊ ಅಂತ ಲೂಸ್ ಆಗಿರುತ್ತೆ ಅಥವಾ ಜೋತು ಬಿದ್ದಿರುತ್ತೆ, ಅವರಿಗೆ ಲೈಪೋಸೆಕ್ಷನ್ ಕೂಡ ಮಾಡಿ ಅವರಿಗೆ ಥೈ ಲಿಫ್ಟ್ ಅಥವಾ ಥೈಪ್ಲಾಸ್ಟಿ ಟೈಟನಿಂಗ್ ಪ್ರೊಸೀಜರ್ ಅಂತ ಮಾಡಲಾಗುತ್ತೆ. ಸೊ ಅದೇ ಒಂದು ವ್ಯಕ್ತಿಗಳಲ್ಲಿ ಕೆಲವರಿಗೆ ಏನಾಗಿರುತ್ತೆ, ಆರ್ಮ್ಸ್ ಅಲ್ಲೂ ಕೂಡ ಈ ರೀತಿ ನಾವು ಜೋತು ಬಿದ್ದಿರೋದನ್ನು ನೋಡ್ಬೋದಾಗಿರುತ್ತೆ ಆಫ್ಟರ್ ಮೇಜರ್ ವೇಟ್ ಲಾಸ್ ಅಥವಾ ಬೆರಿಯಾಟ್ರಿಕ್ ಸರ್ಜರಿ ಆಗಿದ ನಂತರ. ಸೊ ಅವರಿಗೆ ಅದು ಟೈಟನಿಂಗ್ ಪ್ರೊಸೀಜರ್ ಅವಶ್ಯಕತೆ ಇರುತ್ತೆ. ಈ ಟೈಟನಿಂಗ್ ಪ್ರೊಸೀಜರ್ ಅನ್ನೋದು ಅಂದ್ರೆ ಅವರಿಗೆ ಒನ್ ಪಾರ್ಟಿಗೆ ಸೀಮಿತವಾಗಿರ್ಬೋದು ಅಥವಾ ಮಲ್ಟಿಪಲ್ ಪಾರ್ಟ್ಸ್ಗೆ ಅವಶ್ಯಕತೆ ಇರಬಹುದು. ಸೊ ಲೈಕ್ ಅಬ್ಡಾಮಿನೋಪ್ಲಾಸ್ಟಿ ಒಬ್ರಿಗೇನೆ, ಸೊ ಅದು ಫಸ್ಟ್ ಮಾಡ್ತೇವೆ. ಅದಾಗಿದ ನಂತರ ಬ್ರೆಸ್ಟ್ ಲಿಫ್ಟ್ ಅಥವಾ ಆಗ್ಮೆಂಟೇಷನ್, ಅದಾಗಿದ ನಂತರ ಥೈ ಲಿಫ್ಟ್ ಅಥವಾ ಬ್ರೇಕಿಯೋಪ್ಲಾಸ್ಟಿ, ಹೀಗೆ ಅನೇಕ ಸ್ಟೇಜ್ಗಳಲ್ಲಿ ಅವರ ಬಾಡಿಗೆ ಕಾಂಟೂರ್ ಅನ್ನು ಮಾಡಲಾಗುತ್ತೆ, ಶೇಪ್ ಅನ್ನು ಕೊಡಲಾಗುತ್ತೆ. ಸೊ ಅಲ್ಲಿಗೆ ಅವ್ರಿಗೆ ವೇಟ್ ಲಾಸ್ ಆಗಿರುತ್ತೆ, ಆದರೆ ಜೋತ್ ಬಿದ್ದಿರುತ್ತೆ ಎಲ್ಲ ಪಾಪಗಳು. ಸೊ ಅವುಗಳನ್ನ ಟೈಟ್ ಮಾಡಲಾಗುತ್ತೆ. ಎಕ್ಸಸ್ ಸ್ವಲ್ಪ ರೆಸಿಡಿಯಲ್ ಫ್ಯಾಟ್ ಇರುತ್ತೆ, ಲೈಪೋಸೆಕ್ಷನ್ ಮೂಲಕ ತೆಗೆಯಲಾಗುತ್ತೆ. ಸೊ ಹಾಗಾಗಿ ಕೆಲವರಿಗೆ ಈ ಒಂದು ಪೋಸ್ಟ್ ಬೆರಿಯಾಟ್ರಿಕ್ ಸರ್ಜರಿ, ಈ ಕಾಸ್ಮೆಟಿಕ್ ಸರ್ಜರಿಗಳ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಇವಾಗ ಒಬ್ರು ಪೇಷಂಟ್ ನಿಮ್ಮ ಮತ್ತಿಗೆ ಬಂದಾಗ ಅಂತ ಹೇಳಿದಾಗ
ಅವರಲ್ಲಿ ಇವಾಗ ನಿಮಗೆ ಏನೇನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಡಾಕ್ಟರ್? ಇವಾಗ ಅವರಲ್ಲಿ ಇವಾಗ ಕೆಲವು ಸಲ ಇವಾಗ ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳೋದು ಅನೇಕ ರೀತಿಯಲ್ಲಿ ಇರಬಹುದು. ಸೊ ಅವರಲ್ಲಿ ನಿಮ್ಮಲ್ಲಿಗೆ ಬರಬೇಕಿತ್ತು ಅನ್ನೋ ಹಾಗಿದ್ರೆ ಅವರೊಂದು ನಿಜವಾದಂಥ ಒಂದು ಪ್ಲಾನ್ ಇಟ್ಕೊಂಡು ಬರಬೇಕಾಗ್ತದಾ, ಅಥವಾ ನೇರವಾಗಿಯೇ ಬಂದರೆ ನೀವು ಅವ್ರಿಗೆ ಒಂದು ಪ್ಲಾನ್ ಮಾಡೋದಕ್ಕೆ, ಒಂದು ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತೀರಾ? ಯಾವ ರೀತಿಯಲ್ಲಿ ಮಾಡ್ತೀರಾ ಡಾಕ್ಟ್ರೆ? ಸೊ ಆಲ್ರೆಡಿ ನಾನು ಹೇಳಿರೋ ಪ್ರಕಾರದಲ್ಲಿ ಇವಾಗ ಒಂದು ಬಲ್ಜ್ ಅಂತ ಹೇಳಿದ್ರೆ ನಾವು ಯೂಶಲಿ ಸಾಮಾನ್ಯವಾಗಿ ಫ್ಯಾಟ್ ಕಾರಣ ಆಗಿರುತ್ತೆ, ಆದರೆ ಎಲ್ಲ ಟೈಮಲ್ಲೂ ಫ್ಯಾಟ್ ಕಾರಣ ಆಗಿರಬೇಕು ಅಂತ ಇಲ್ಲ. ಎಸ್ಪೆಷಲಿ ಹೊಟ್ಟೆ ಭಾಗದಲ್ಲಿ ಆ ಬಲ್ಜ್ ಅಂತ ಇದ್ದಾಗ ಫ್ಯಾಟ್ ಕಾರಣ ಆಗಿರ್ಬೋದು, ಎಕ್ಸಸ್ ಇಂಟ್ರಾ ಅಬ್ಡಾಮಿನಲ್ ಫ್ಯಾಟ್ ಇರ್ಬೋದು, ಅಥವಾ ಲೂಸ್ ಅಥವಾ ಮಸಲ್ ಟೋನ್, ಲ್ಯಾಕ್ಸ್ ಮಸಲ್ ಟೋನ್ ಅಂತ ಇರ್ಬೋದು. ಸೊ ಅದು ಯಾವುದು ಕಾರಣ ಅದನ್ನು ಪರೀಕ್ಷೆಗಳ ಮುಖಾಂತರ ನಾವು ಅದನ್ನು ವಿಂಗಡಣೆ ಮಾಡಬೇಕು, ಅಥವಾ ಯಾವುದು ಸೂಕ್ತ ಅಂತ ಹೇಳಿ ಡಿಸೈಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ಅವರಿಗೆ ಕೆಲವರಿಗೆ ಅದೇ ಅಂದ್ರೆ ನಾನು ಏನು ಕೇಳ್ತಾ ಇಷ್ಟಲ್ಲ ಅಂದರೆ ಎಕ್ಸಾಮಿನೇಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರು ಯಾವುದೇ ಒಬ್ಬರು ಕಾಸ್ಮೆಟಿಕ್ ಸರ್ಜರಿಗೆ ಬರಬೇಕು ಅಂದಾಗ, ಎಸ್ಪೆಷಲಿ ಫಾರ್ ದಿಸ್ ಒಬೆಸಿಟಿ ಕನ್ಸರ್ನ್ ಇದ್ದಾಗ, ಸೊ ಒಂದು ಸರಿ ಎಕ್ಸಾಮಿನೇಷನಿಗೆ ಬರೋದು ಸೂಕ್ತ ಇರುತ್ತೆ. ಅವರ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು ಅಷ್ಟೇ ಸೂಕ್ತ ಇರುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ನಾವು ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದನ್ನು ಯೋಚನೆ ಮಾಡಬೇಕಾ ಅವಶ್ಯಕತೆ ಇರ್ತದೆ. ಸೊ ಮತ್ತೆ ಲೈಪೋಸಕ್ಷನ್ನು ಮತ್ತು ಇದ್ರ ಬಗ್ಗೆ ಇರ್ತಕ್ಕಂಥ ಅವರ ಒಂದು ಮಾಹಿತಿಗೆ ಅಥವಾ ಕೆಲವು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳೋದು, ಮೆಂಟಲಿ ಪ್ರಿಪೇರ್ ಆಗೋದು. ಸೊ ಇದೆಲ್ಲನ ಮತ್ತೆ ಅವರ ಒಂದು ಪ್ಲ್ಯಾನ್, ಅದು 1 ಸ್ಟೇಜಾ 2 ಸ್ಟೇಜಾ, ಯಾವ ಅಂತರಗಳಲ್ಲಿ ನಾವು ಮಾಡಬೇಕಾಗತ್ತೆ, ಇಷ್ಟೆಲ್ಲ ಒಂದು ವಿಷಯಗಳನ್ನ ಅದು ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಜಸ್ಟ್ ಅದು ವಾಕ್ ಇನ್ ಸರ್ಜರಿ, ನಾವು ಇದು ಒಬೆಸಿಟಿ ಇದೇನೋ ಬರ್ತೇವೆ ಸರ್ಜರಿ ಮಾಡಿಸ್ಕೋತೀವಿ ಆ ರೀತಿ ಅಲ್ಲ. ಇಷ್ಟೆಲ್ಲ ಎಕ್ಸಾಮಿನೇಷನ್ ಆಗಿದ್ಮೇಲೆ ಅವರಿಗೆ ನಾವು ಒಂದು ಪರೀಕ್ಷೆಗಳನ್ನ ನಾವು ಹೇಳಲಾಗುತ್ತೆ. ಅವುಗಳನ್ನ ಫಿಟ್ನೆಸ್ ಅಥವಾ ಬೇರೆ ಇನ್ನಿತರ ಏನಾದ್ರು ತೊಂದರೆಗಳಿದೆಯಾ ಅದನ್ನು ಸಹ ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕಾಗಿರುತ್ತೆ. ಅದಾಗಿದ ನಂತರ ಆ ಒಂದು ಪ್ಲಾನ್ ಅಂತ ನಾವು ಮಾಡಲಾಗುತ್ತೆ, ಅವ್ರಿಗೆ ತಿಳಿಸಲಾಗುತ್ತೆ. ಅವರು ಮೆಂಟಲಿ ಪ್ರಿಪೇರ್ ಆಗಿ ಅನುಗುಣವಾಗಿ ಅದು ಎಕ್ಸಿಕ್ಯೂಟ್ ಮಾಡಿದಾಗ ಡೆಫಿನೆಟ್ಲಿ ಅವರಿಗೆ ರಿಸಲ್ಟ್ಸ್ ಅನ್ನೋದಿರುತ್ತೆ, ಮತ್ತೆ ಪರ್ಮನೆಂಟ್ ಕೂಡ ಇರ್ತದೆ. ಓಕೆ, ಬಟ್ ಇವಾಗ ಕೆಲವೊಮ್ಮೆ ಇವಾಗ ಈ ಥರ ಇತ್ತು ಅಂತ ಹೇಳಿದ್ರೆ ಈಗ ಯಾರಿಗಾದ್ರೂ ಬೇರಿಯಾಟಿಕ್ ಸರ್ಜರಿನೇ ಅಡ್ವೈಸಬಲ್ ಅಂತ ಹೇಳೋ ಹಾಗಿದ್ರೆ ಅದನ್ನು ಬೇಕಾದ್ರೆ ನೀವು ಅದನ್ನು ತಿಳಿಸ್ಕೊಡ್ತೀರಾ? ಡೆಫಿನೆಟ್ಲಿ ಅದು ಏನಾಗುತ್ತೆ, ಅದು ಯಾವ ವ್ಯಕ್ತಿಗೆ ಬೆರಿಯಾಟಿಕ್ ಸರ್ಜರಿ ಅವಶ್ಯಕತೆ ಇದೆ ಅವರು ಬೆರಿಯಾಟಿಕ್ ಸರ್ಜರಿ ಮಾಡಿಸ್ಲೇಬೇಕಾಗಿರುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಒಂದು ಲೈಪೋಸೆಕ್ಷನ್ ಮಾಡ್ತೀವಿ ಅನ್ನೋದು ತಪ್ಪಾಗಿರುತ್ತೆ. ಬಟ್ ಅವರಾಗಿನೇ ಅಂದ್ರೆ ಅವ್ರಿಗೆ ಒಂದು ಆ ವ್ಯವಸ್ಥೆ ಇಂಟ್ರೆಸ್ಟ್ ಇಲ್ಲ, ನಮಗೆ ಈ ವ್ಯವಸ್ಥೆ ಬೇಕು ಅಂದಾಗ ಮಾತ್ರ ನಾವು ಮಾಡ್ಲಾಗತ್ತೆ ವಿನಃ ಸರಿಯಾದ ಮಾರ್ಗದರ್ಶನ ಅದು ನಮ್ಮಲ್ಲಿ ಆಗೇ ಆಗುತ್ತೆ. ಒಪಿನಿಯನ್ ಅದು ಆಗೇ ಆಗುತ್ತೆ. ಸೊ ಅವ್ರಿಗೆ ಏನ್ ಬೇಕಾಗಿರುತ್ತೆ ಅದನ್ನ ನಮ್ಮ ಲೈಪೋಸೆಕ್ಷನ್ ಮಾಡ್ಬೋದಾ, ಅಥವಾ ಬೆರಿಯಾಟಿಕ್ ಸರ್ಜರಿ ಇದೆಯಾ, ಸ್ಟೇಜಡ್ ಬೇಕಾ, 1 ಸ್ಟೇಜಾ, ಮತ್ತೆ ಅದರ ಜೊತೆಯಲ್ಲಿ ಬೇರೆ ರೀತಿ ಯಾವ ಒಂದು ಆಹಾರ ಪದ್ಧತಿ ಹೇಗೆ ಅಳವಡಿಸ್ಕೋಬೇಕು, ಸಮತೋಲನ ಆಹಾರ ಅಂದ್ರೆ ಏನು, ಸೊ ಹೀಗೆ ಇನ್ನಿತರ ಕೆಲವು ಮಾಹಿತಿಗಳನ್ನ ನಾವು ಅವರಿಗೆ ಕೊಡ್ಲಾಗುತ್ತೆ. ಓಕೆ, ಖಂಡಿತವಾಗ್ಲೂ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರೆಲ್ಲ ಪರವಾಗಿ ತಮಗೆ ಧನ್ಯವಾದಗಳು. ಡಾಕ್ಟರ್ ಇವಾಗ ನಮಗೆ ಅಂದ್ರೆ ಪ್ರಮುಖವಾಗಿ ತಿಳ್ಕೊಂಡಿರೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಇವಾಗ ಯಾವ ರೀತಿಯಲ್ಲಿ ಇವಾಗ ಕೊಬ್ಬು ಅಂತ ಹೇಳುವಂಥದ್ದು ಅನೇಕ ಜನಗಳಿಗೆ ಇರ್ತದೆ, ಅತಿ ತೂಕ ಅಂತ ಹೇಳುವಂಥದ್ದು ಅನೇಕ ಜನಗಳಿಗೆ ಇರ್ತದೆ. ಕೆಲವರಿಗೆ ಇವಾಗ ನೀವು ಹೇಳಿದ ಹಾಗೆಯೇ ಅದು ಸಾಮಾನ್ಯವಾಗಿ ಇರುವಂಥ ಕೊಬ್ಬು ನೋಡೋದಕ್ಕೆ ಮಾತ್ರ ಇವಾಗ ಅತಿಯಾಗಿ ಕಾಣುವಂಥದ್ದು ಇರ್ಬೋದು, ಕೆಲವೊಂದು ಭಾಗಗಳಲ್ಲಿ ಮಾತ್ರ ಇವಾಗ ಅತಿಯಾಗಿ ಇರುವಂಥದ್ದು ಇರ್ತದೆ. ಸೊ ಸಾಮಾನ್ಯವಾಗಿರುವಂಥ ಒಂದು ಅವರ ರಿಕ್ವೈರ್ಮೆಂಟ್ ಏನಿರ್ತದೆ ಅದಕ್ಕೆ ತಕ್ಕಂತೆ ಇವಾಗ ಲೈಪೋಸೆಕ್ಷನ್ ಅವರಿಗೆ ಖಂಡಿತವಾಗ್ಲೂ ಅನೇಕ ರೀತಿಯಾದಂಥ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಬೆನಿಫಿಟ್ ಖಂಡಿತವಾಗ್ಲೂ ಮಾಡಿಕೊಡ್ತದೆ ಅಂತ ಹೇಳುವಂಥದ್ದು. ಬಟ್ ಏನಂತ ಹೇಳಿದ್ರೆ ಇವಾಗ ಲೈಪೋಸೆಕ್ಷನ್ ಅಂತ ಮಾಡಿಸ್ಕೊಳ್ಳುವಂಥದ್ದು ಬಹಳ ಸೂಕ್ಷ್ಮವಾಗಿರುವಂಥ ಒಂದು ಕೆಲಸ, ನುರಿತರ ಕೈಯಲ್ಲೇ ಮಾಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಅದು ಇನ್ನೂ ಒಂದು ಪಾಯಿಂಟು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.